ಆರಂಭದಲ್ಲಿ ವ್ರತ ನಿಯಮ ಅಂತ ಒಂದು ಚಿಂತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸುಮಾರಾಗಿ ಯಾವುದೇ ವ್ರತಗಳನ್ನು ಮಾಡುವುದಾದರೂ ಕೆಲವು ನಿಯಮಗಳಿರ್ತವೆ. ನಮ್ಮ ಮುಂದೆ ಒಂದು 2-3 ನಿಯಮಗಳನ್ನು ಹಾಕಿದ್ದೇವೆ. ಬೇರೆ ಬೇರೆ ಕಡೆಯಲ್ಲಿ ಬಂದಿರತಕ್ಕಂತಹ ನಿಯಮಗಳದು. ಅದರಲ್ಲಿ ಲೆಕ್ಕ ಕೊಟ್ಟಿದ್ದೇನೆ ಎಷ್ಟೆಲ್ಲ ಏನೆಲ್ಲ ಇದೆ ಅಂತ ಹೇಳಿಕೊಂಡು. ಪ್ರಧಾನವಾಗಿ ಬ್ರಹ್ಮಚರ್ಯ ಎಲ್ಲ ವ್ರತಗಳಿಗೆ ಸಾಮಾನ್ಯ. ಇದು ಮನುಷ್ಯ ದೇವರ ವಿಷಯದಲ್ಲಿ ತಾನು ತೊಡಗಿಸಿಕೊಂಡಾಗ ತನ್ನ ಮನೆತನದ ಅಥವಾ ತನ್ನ ಮನೆಯ ತನ್ನ ದೇಹದ ಸುಖಗಳಿಗೋಸ್ಕರ ಆತ ಅದನ್ನು, ಈಗ ಬ್ರಹ್ಮಚಾರಿಯಾಗಿರಬೇಕು ಅಂದರೆ ಗೃಹಸ್ಥನ ಅಲ್ಲದವನೇ ಮಾಡಬೇಕು ವ್ರತ ಅಂತಲ್ಲ. ಗೃಹಸ್ಥನಿಗೆ ಒಂದು ಈ ವಿಷಯದಲ್ಲಿ ಒಂದು ಪಾಯಿಂಟ್ ಹೇಳುತ್ತೇನೆ. ರಾಮದೇವ ಶ್ರೀರಾಮಚಂದ್ರ ಸೀತೆ ಜೊತೆಯಲ್ಲಿದ್ದವ, ಅವನಿಗೆ ಪ್ರಾಜಾಪತ್ಯ ಬ್ರಹ್ಮಚರ್ಯದಲ್ಲಿದ್ದ ಅಂತ ಹೇಳಿಬಿಡ್ತಾರೆ. ತುಂಬ ಕಷ್ಟವಾದ ವಿಷಯ ಮಾತ್ರ ಅದು ಅರ್ಥ ಆಗುವುದು ನಮಗೆ. ಪ್ರಾಜಾಪತ್ಯಂ ಬ್ರಹ್ಮಚರ್ಯಂ ಏಕಭಾರ್ಯತುಗಾಮಿತ ಅಂತ ಅರ್ಥ ವಿಷಯ. ಹೆಚ್ಚು ಜನರಲ್ಲಿ ಚಾಲ್ತಿಯಲ್ಲಿರುವುದೇ ಹಾಗೆ, ಒಂದೇ ಹೆಂಡತಿ ಇದ್ದು ಬಿಟ್ಟರೆ ದೊಡ್ಡ ಜನ ಅಂತ ಹೇಳಿಕೊಂಡು. ಹಾಗೆ ರಾಮಚಂದ್ರ ನೋಡಿ ತನ್ನ ಬದುಕಿನಲ್ಲಿ ಉದ್ದಕ್ಕೆ ಒಂದೇ ಹೆಂಡತಿಯಲ್ಲಿದ್ದ. ಕೃಷ್ಣ ಅದಕ್ಕೋಸ್ಕರ ಮತ್ತೆ ಎಲ್ಲ ಅನೇಕ ಭಾರ್ಯೆಯರನ್ನು ಪಡೆದಿದ್ದ. ಎಷ್ಟೋ ಆಫರ್ಗಳು ರಾಮನಿಗೆ ಬಂದಾಗ ಮುಂದಿನ ಅವತಾರದಲ್ಲಿ ಅಂತ ಹೇಳಿಕೊಂಡಿದ್ದಾನೆ, ಎಲ್ಲ ಕಥೆ ಹೇಳುತ್ತಾರೆ ಕೂತ್ಕೊಂಡು. ಹಾಗೆ ರಾಮದೇವರ ಬ್ರಹ್ಮಚರ್ಯ ಅಂತಾರೆ. ನನಗೇನು ಅರ್ಥ ಆಗ್ತಾ ಇಲ್ಲದು ವಾಸ್ತವವಾಗಿ. ಯಾಕೆಂದರೆ ರಾಮದೇವ ಈ ನೆಲವನ್ನು ಆಳಿದ್ದು 11,000 ವರ್ಷ, 11,700 ವರ್ಷ ಮನುಷ್ಯಮಾನದಲ್ಲಿ ಲೆಕ್ಕ ಹೇಳಿದರೆ. ಸೀತೆ ಲವಕುಶರನ್ನು ಹೆತ್ತದ್ದು ಎಲ್ಲಿ? ವಾಲ್ಮೀಕಿಯ ಆಶ್ರಮದಲ್ಲಿ. ರಾಮಚಂದ್ರ ಬಿಟ್ಟ ನಂತರ ರಾಮಚಂದ್ರ ಆಳ್ವಿಕೆಯನ್ನು ಆಳಿದ್ದೆಷ್ಟು ಕೇಳಿದರೆ 11,000 ವರ್ಷ ಸೀತೆ ಇದ್ದು. ಭೂಮಿ ಪ್ರವೇಶಾದ್ ಊರ್ಧ್ವಂಸಾರೇಮೆ ಸಪ್ತಶತಂ ಸಮಾಹ ಅಂತ. ಸೀತೆ ಹೋದ ನಂತರ 700 ವರ್ಷ ಇದ್ದವ. ಆಕೆ ಭೂಮಿ ಪ್ರವೇಶ ಮಾಡಿಬಿಟ್ಲು, ಲವಕುಶರನ್ನು ಕೊಟ್ಟೋದು. ಹಾಗಾಗಿ ಲವಕುಶರನ್ನು ಕೊಟ್ಟಾಗ ಸೀತೆಗೆ 11,000 ವರ್ಷ ಹತ್ತಿರದಲ್ಲಿ. ರಾಮನಿಗೆ ಮದುವೆ ಆದಾಗ 16 ವರ್ಷ. ಅಂದ್ರೇನರ್ಥ ಹಾಗಾದರೆ? ಏಕಭಾರ್ಯತುಗಾಮಿತ ಅಂತಾನೆ. ಋತುವಿನಲ್ಲಿ ಮಾತ್ರವೇ ಹೆಂಡತಿಯನ್ನು ಸಂಪರ್ಕಿಸಿಕೊಳ್ಳುತ್ತಾನೆ, ಮಗುವನ್ನು ಕೊಡುತ್ತಾನೆ ಅಂತಾದರೆ ಆಕೆ ಆಗಲೇ ಋತುಮತಿಯಾದದ್ದ ಪ್ರಶ್ನೆ ಮತ್ತು ಉಳಿತದೆ. ಅದನ್ನು ರಾಮಚಂದ್ರನ ಬ್ರಹ್ಮಚರ್ಯದ ಬಗ್ಗೆ ನಮಗೆ ಅರ್ಥ ಆಗುವುದಿಲ್ಲ. ಆದ್ದರಿಂದ ಎಲ್ಲರೂ ಸಹ ವ್ರತಕ್ಕೆ ಅರ್ಹರು. ಆದರೆ ವ್ರತದ ಪೀರಿಯಡ್ಗಳಿರ್ತವೆ, ಕೆಲವು ದಿವಸಗಳು. ಅಂಥ ಸಂದರ್ಭಗಳಲ್ಲಿ ಆತ ದೈಹಿಕವಾದ ಸುಖಕ್ಕೆ ಮಾರು ಹೋಗದೆ ದೇವರ ವಿಷಯದಲ್ಲಿ ಆದ, ಯಾಕೆಂದರೆ ಅದು ಅಪಚಾರ ಆಗತ್ತೆ ಅಂತ ದೇವತೆಗಳಿಗೆ ನಡುವೆ ಒಂದು ಸಂಕಲ್ಪ ಮಾಡಿರ್ತಾನೆ ದೇವರ ಸೇವೆ ಮಾಡುತ್ತೇನೆ ಅಂತ. ಹಾಗಾಗಿ ಅದನ್ನು ಅತ್ಯಂತ ಎತ್ತರವಾಗಿ ಪ್ರಶಸ್ತವಾಗಿ ಒಂದು ಧರ್ಮವನ್ನಾಗಿ ಇಟ್ಟುಕೊಂಡಿದ್ದಾರೆ, ಬ್ರಹ್ಮಚರ್ಯ ಅಂತ. ಇನ್ನೊಂದು ಅರ್ಥದಲ್ಲಿ ದೈಹಿಕವಾದ ಮಾತ್ರ ಬ್ರಹ್ಮಚರ್ಯ ಅಲ್ಲ, ಮಾನಸಿಕವಾದ ಬ್ರಹ್ಮಚರ್ಯ. ಬ್ರಹ್ಮ ಅಂದರೆ ಭಗವಂತ, ಬ್ರಹ್ಮ ಅಂದರೆ ವೇದ. ಹಾಗಾಗಿ ವೈದಿಕವಾದ ಮತ್ತು ದೈವಿಕವಾದ ಚಿಂತನೆಯಲ್ಲಿ ಆತ ಇರಬೇಕು. ಚರ್ಯ ಅಂದರೆ ಗತಿ ಅಂತ ಅರ್ಥ. ಚರಣಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ ಅಂತ ಅರ್ಥ. ಬ್ರಹ್ಮ ಅಂದರೆ ವೇದ, ವೇದದಲ್ಲಿ ಆತನ ದೃಷ್ಟಿ ಇರಬೇಕು. ಬ್ರಹ್ಮ ಅಂದರೆ ದೇವ, ದೇವರಲ್ಲಿ ಆತನ ದೃಷ್ಟಿ ಇರಬೇಕು. ವ್ರತದ ಕಾಲದಲ್ಲಿ ಮಂತ್ರದ ಮೇಲೆ ಮತ್ತು ಭಗವಂತನ ಮೇಲೆ, ವ್ರತಾಧಿಪತಿಯ ಮೇಲೆ ಮನಸ್ಸಿರಬೇಕು. ನಾವೇನು ಮಾಡ್ತೇವೆ? ವ್ರತ ಅಂತ ಮಾಡ್ತೇವೆ, ಬಂದವರನ್ನೆಲ್ಲ ಮಾತಾಡಿಸ್ತೇವೆ, ಬೇರೆ ಕೆಲಸಗಳನ್ನೆಲ್ಲ ಆಗ ಪುರ್ಸೋತಿರ್ತದೆ, ಆಫೀಸಿಗೆ ರಜೆ ಹಾಕಿದ್ದೇನೆ ಹೇಳಿ ಆವತ್ತೇ ಎಲ್ಲರನ್ನೂ ಕೆಲಸಕ್ಕೆ ಕರೆಸ್ತೇವೆ. ಅದಾಗುವುದಿಲ್ಲ ಅಂದರು. ವ್ರತ ಮಾಡ್ತಾ ಇರುವಾಗ ಹೊರಗಿನಲ್ಲಿಯೂ ಯಾರದ್ದೋ ಕೆಲಸಗಳಾಗಬಾರ್ದು, ನಮ್ಮದು ಕೆಲಸಗಳಾಗಬಾರ್ದು. ಆದ್ದರಿಂದ ಬ್ರಹ್ಮಚರ್ಯ ಶಬ್ದಕ್ಕೆ ಇನ್ನೊಂದು ಅರ್ಥ ದೈವಿಕವಾಗಿ ಮತ್ತು ವೈದಿಕವಾಗಿ ಆತ ಎಕ್ಸ್ಕ್ಲೂಸಿವ್ ಆಗಿರಬೇಕು, ಕ್ಲೋಸಪ್. ಬೇರೆ ಕಡೆಗೆ ಡೈವರ್ಟ್ ಆಗಿರಬಾರ್ದು ಮೈಂಡ್ ಅಂತ. ಆಗ ನಾವು ಉಳಿದವರನ್ನು ನೆಗ್ಲೆಕ್ಟ್ ಮಾಡಿದಾಗ ಆಗ್ತದೆ. ದೇವರನ್ನು ಕುಳ್ಳಿರಿಸು, ಪ್ರತಿಷ್ಠೆ ಮಾಡೋದು, ಈಗ ಹೋಗಿ ಬರ್ತೇನೆ, ಮದುವೆಯಲ್ಲೇ ಫೋನ್ ಎತ್ತಿಕೊಂಡು ಮಾತಾಡ್ತಾನೆ, ಮತ್ತೊಂದಿಷ್ಟು ಬೈತಾನೆ ಒಂದಿಷ್ಟು ಜನರಿಗೆ. ಆ ಹೊತ್ತಿನಲ್ಲಿ ಆಕ್ರೋಶಗಳು ಬರ್ತಾವೆ ಅಂತ. ಹಾಗಾಗಿ ಕಂಕಣ ಬಂದ ಕಟ್ಟಿದ ನಂತರ ದೀಕ್ಷೆಗೆ ಅಂತ ಹೇಳಿಕೊಂಡಾಗ ಬದ್ಧನಾದ ನಂತರ ಆತ ಯಾರ ಹತ್ರ ಹೆಚ್ಚು ಮಾತಾಡಲಿಕ್ಕಿಲ್ಲ, ಹೊರಗೆ ಬರಲಿಕ್ಕಿಲ್ಲ ದೇವಸ್ಥಾನದ ಅಥವಾ ಅಮ್ಮನದ್ದು ವ್ರತದ ಮಂಟಪಕ್ಕಿಂತ ಆಚೆಗೆ. ಯಾಕೆಂದರೆ ಯಾರಾದರೂ ಸುದ್ದಿ ಹೇಳಿಬಿಟ್ರೆ, ಎಲ್ಲಿಯೋ ಹೆತ್ತಿದ್ದಾರೆ ಎಲ್ಲಿಯೋ ಸತ್ತಿದ್ದಾರೆ ಹೇಳಿದರೆ ಮತ್ತೆ ಅವನಿಗೆ ಆಶೋಚದ
ಸಂಪರ್ಕಗಳಾಗುವ ಸಾಧ್ಯತೆ ಇದೆ ಹೇಳಿಕೊಂಡು ಅದಕ್ಕೋಸ್ಕರ ಮಗದೊಮ್ಮೆ ಬ್ರಹ್ಮಚರ್ಯ ಅಂದರು. ಆದಷ್ಟು ದೇವರ ಆಸುಪಾಸಿನಲ್ಲಿ ಅವನು ಸುತ್ತು ಸುಳಿಯುವಂತೆ ಆಗಬೇಕು, ಹೊರಗೆ ಬರಬಾರದು ಎನ್ನುವ ರಿಸ್ಟ್ರಿಕ್ಷನ್ ಬಹಳ ಹೆಚ್ಚು ಕೊಟ್ಟರು. ಹೀಗೆ ಯಮನಿಯಮಗಳ ಸಂಪತ್ತುಗಳಲ್ಲಿ ಅತ್ಯಂತ ಪ್ರಶಸ್ತವಾದದ್ದು ಒಂದು ಮಗದೊಂದು ಅಹಿಂಸೆ. ನಾವು ದೇವರ ಸೇವೆ ಮಾಡುವಾಗಲೇ ಹೆಚ್ಚು ನಮಗೆ ಕೋಪತಾಪಗಳು ಬರುವುದು, ಸರಿಯಾಗದೇ ಇರುವುದಾಗಲೇ, ಬೈಯುವುದಾಗಲೇ ಹೆಚ್ಚು. ಇನ್ನು ಹೊಡಿಲಿಕ್ಕೆ ಬರುವುದಿಲ್ಲ ಹೇಳಿಕೊಂಡು ಮಡಿಯಲ್ಲಿ ಇರ್ತಾರೆ ಹೇಳಿಕೊಂಡು ಯಾವುದು ಆರತಿಯನ್ನು ಗಂಟಾಮಣಿಯನ್ನು ಎಸೆಯುವುದು, ಇದು ಅತ್ಯಂತ ಭಯಾನಕವಾದಂತಹ ಒಂದು ಹಿಂಸೆ. ಪೂಜೆಯವರಿಗೆ ಬರತಕ್ಕಂತಹ ಕೆಲವೆಲ್ಲದು ಯೋಗಗಳು, ಮತ್ತು ಬೇರೆ ಬಿಸಾಡಲಿಕ್ಕೆ ಅಲ್ಲಿಲ್ಲ ಸೊತ್ತುಗಳು. ಇದು ಆಗಲಿಕ್ಕಿಲ್ಲ ಹೇಳಿಕೊಳ್ಳುವ ಅಂದರೆ ಆಗುವ ಬಗೆಯನ್ನು ಹೇಳಿದ್ದು ಅಷ್ಟೇ. ಕೆಲವು ಸಾಧ್ಯತೆಗಳಿರ್ತವೆ ಅಂತೇಳಿ ಅದು ಯಾವುದನ್ನು ನಡೆಸಿಕೊಡಬಾರ್ದು ಅಂತ ಮಗದೊಮ್ಮೆ ನಮ್ಮನ್ನು ಎಚ್ಚರಿಸಲಿಕ್ಕೋಸ್ಕರ ಅವರು ಬ್ರಹ್ಮಚರ್ಯಂ ಅಹಿಂಸಾಚ ಅಂತ ಹೇಳಿ ಕ್ಷಮ, ಮತ್ತು ಎಲ್ಲದಕ್ಕೂ ಹಿಂಸೆ ಮಾಡಬಾರ್ದು ಸರಿ, ಕೋಪತಾಪದಿಂದ ಮುಸುಡು ಸಿಡಿಸಿಕೊಂಡು ಎಲ್ಲ ಕೂತ್ಕೊಳ್ಳೋದಲ್ಲ, ಕ್ಷಮಿಸಿ ಬಿಡುವುದು ಆಗಿರ್ತದೆ. ಏನೋ ಹೆಚ್ಚು ಕಮ್ಮಿ ಆಗಿರ್ತದೆ, ಕೆಲವೊಮ್ಮೆ ಎಂತ ಮಾಡಲಿಕ್ಕೆ ಆಗುವುದಿಲ್ಲ. ಆನಂತರ ಎಲ್ಲ ಹಾಳಾಗಿ ಹೋಯ್ತಲ್ಲ ಅಂತ ಅಳಬಾರ್ದು ಅಂತೇಳಿ ಕ್ಷಮೆಯನ್ನು ಹೇಳ್ತಾರೆ. ವ್ರತದಲ್ಲಿ ಹೆಚ್ಚು ಬೇಕಾದ ಹಾಗೆ ಹೇಳಿದ್ದಾಗುವುದಿಲ್ಲ, ಸಿಟ್ಟು ಬರ್ತದೆ, ಅಂದ ತಕ್ಷಣ ಎಲ್ಲ ಹೋಯ್ತಲ್ಲ ಅಂತ, ಇಲ್ಲಪ್ಪ ಸಹಿಸು, ಪರವಾಗಿಲ್ಲ, ಸೈರಣೆ ಎಲ್ಲದಕ್ಕೂ ಆಗಿದೆ, ತಪ್ಪಾಗಿದೆ, ಹೌದು, ಕ್ಷಮಿಸು. ಇಂಥದ್ದು ಬಹಳಷ್ಟು ಕಡೆಯಲ್ಲಿ ಆಗ್ತದೆ. ಸೊತ್ತುಗಳು ಬಂದಿರ್ತವೆ, ಯಾವುದಕ್ಕೂ ಹೋಗಿರ್ತವೆ, ಹೇಳಿರ್ತಾನೆ ಒಂದಿಷ್ಟು ಹೂಗಳು ಇರಲಿ ಅಂತ, ಅವ್ರು ಯಾವುದೋ ಡೆಕೋರೇಷನ್ಗೆ ಅದನ್ನು ಬಳಸಿ ಆಗಿರ್ತದೆ. ಎಲ್ಲಿ ಹೋಯ್ತು, ತಂದಿದ್ದೇನಲ್ಲ, ಎಲ್ಲಿದೆ? ಹಾಗಾಗಿ ಇರಲಿ ಬಿಡಿ, ಪರವಾಗಿಲ್ಲ, ಎಲ್ಲಿದ್ದರೂ ದೇವರದ್ದೇ ವೈಭವ ಅಂತ ಅದು ವಿಶಾಲವಾದ ಹೃದಯವಂತಿಗೆ ಬರುವುದುಂಟಲ್ಲ, ಭಾರಿ ಕಷ್ಟದ್ದು, ಹೇಳಲಿಕ್ಕೆ ಸುಲಭ ಬಾಯಲ್ಲಿ, ಇನ್ನೊಮ್ಮೆ ತರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ತೆಗೆದಿಟ್ಟಿದ್ದೇನೆ ಹೇಳ್ತಾರೆ, ಹಾಳಾಗಿ ಹೋಯ್ತಲ್ಲ ಅಂತ. ವ್ರತವೇ ಬೇಡ ನೆನೆಸಿಕೊಳ್ಳುವಷ್ಟರ ಮಟ್ಟಿಗೆ ನಮಗೆ, ಯಾಕೆ ವ್ರತ ಆಗಲಿಕ್ಕೋಸ್ಕರ ಬಹಳಷ್ಟು ತಯಾರಿ ಮಾಡಿರ್ತೇವೆ, ಆ ಹೊತ್ತಿನಲ್ಲಿ ಆಗುವ ಅದು ಕೈ ಕೊಡುತ್ತದೆ. ಅದಕ್ಕೋಸ್ಕರ ಮಗದೊಮ್ಮೆ ಎಚ್ಚರಿಸ್ತಾರೆ. ಈ ಗುಣಗಳನ್ನೆಲ್ಲ ಎಚ್ಚರಿಸುವುದು ಭಾರಿ ಜೋರವರು. ಮತ್ತೊಂದು ಶೌಚ ಮಡಿವಂತಿಗೆ ಉಂಟಲ್ಲ, ಅದು ಮಾತ್ರ ಭಾರಿ ಕಷ್ಟ. ನಾನು ಹೇಳುತ್ತೇನೆ, ಕೊನೆಯ ಪಕ್ಷ ಏನಾದರೂ ಮಡಿವಂತರಿದ್ದರೆ ಕ್ಷಮಿಸಿ. ಯಾಕೆಂದರೆ ನಾವೆಲ್ಲ ಮಾತಾಡಿಕೊಳ್ಳುವುದರಲ್ಲಿ ಮಾತಾಡಿದ್ದರಲ್ಲಿ ಏನೋ ಹುಡುಕಿ ಮತ್ತು ಅವರ ಕೆಳಗೆ ಶ್ರಾದ್ದ ಮಾಡಬೇಕೆಲ್ಲ ಬರೀತಾರೆ. ಅದರ ಬದಲಿಗೆ ಮಾಡಿದರೆ ಒಳ್ಳೆಯದೇ. ಯಾಕೆಂದರೆ ನಮ್ಮದು ಮುಂದುವರಿಕೆ ಇಲ್ಲ, ಅದರಿಂದ ಯಾರೋ ಮಾಡಿದರೆ ಒಳ್ಳೆಯದೇ, ಅದು ವಿಷಯ ಅಲ್ಲ, ಮಾಡಲಿ ಯಾರಾದರೂ. ವಾಸ್ತವವಾಗಿ ಕಿವಿ ಮಾತು ಮಿಂದ ಬಳಿಕ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ನಮಗೆ ದೇವರೊಂದು ಒಳ್ಳೆಯ ಮಾತು ಕೊಟ್ಟಿದ್ದಾನೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಬೆಂತರ ಶುಚಿ ಅಂತ ದೇವರನ್ನು ನೆನೆಯಿರಿ ಅಂದಿದ್ದಾನೆ. ದೇವರು ಎಲ್ಲಿರ್ತಾನೆ ಮಾರಾಯ? ಅವನ ಸಂಪರ್ಕಕ್ಕೆ ಒಳಗಾದ್ರೇನು ಮಡಿ ಆಗ್ತದೆ ಸಮ. ಅದಕ್ಕೆ ಹೇಳ್ತಾನೆ, ಏಕಾಸ್ಮರೇತ್ ಪುಂಡರೀಕಾಕ್ಷಂ ಅಂತ, ನಿನ್ನ ಹೃದಯ ಕಮಲದಲ್ಲೇ ಇದ್ದಾನೆ. ಅದರಿಂದ ಎಲ್ಲಿಯೋ ಸಂಪರ್ಕ ಒಳಗಾಗಿ ಅಲ್ಲ, ದೇವರನ್ನು ನೀನು ಮುಟ್ಟಿಕೊಂಡೇ ಇದ್ದೀಯ, ದೈಹಿಕವಾಗಿ ಮಾನಸಿಕವಾಗಿ. ಹಾಗಾಗಿ ನೀನು ದೇವರಿಂದ ದೂರ ಬರಲಿಲ್ಲ, ನೀನು ಶುದ್ಧಾತ್ಮ ಮಡಿಯೇ ಇದ್ದಿ. ಆದ್ದರಿಂದ ಒಂದೊಮ್ಮೆ ಮಿಂದು ಬಂದ ಬಳಿಕ ಏನಾದರೂ ಹೆಚ್ಚು ಕಡಿಮೆ ಆದರೆ ಉದ್ದೇಶಪೂರ್ವಕ ಅಲ್ಲ, ಗೊತ್ತಾಗದೆಯೋ ಇನ್ಯಾರದ್ದೋ ಹೆಚ್ಚು ಕಡಿಮೆಯಲ್ಲಿಯೋ ಆಗಿ ಹೋದರೆ ಅದು ಮಹಾಪ್ರಮಾದ ಆಯಿತು ಅಂತೇಳಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಮೀಲಿಕ್ಕೆ ಹೋಗುವುದು, ಮೀಲಿಕ್ಕೆ ಹೋದಾಗ ಏನು ವಸ್ತುಗಳಿಲ್ಲದಾಗುವುದು, ಮತ್ತು ಅದು ಒದ್ದೆ ಬೈರಾಸ್ತಿನಲ್ಲಿ ಮುಂದುವರಿಸುವುದು, ಇದೆಲ್ಲ ಆಗದಿರಲಿ ಅಂತ ಹೇಳುತ್ತಾ ಮಿಂದರೆ ಸಾಕು ಅಂತ ಇಟ್ಟುಕೊಳ್ಳಿ. ಅದನ್ನು ಮಾತ್ರ ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ನಾನು ಹೇಳಿದ್ದಕ್ಕೆ ಇದು ಬಹಳಷ್ಟು ಲಿಬರಲ್ ಆಯಿತು, ತೊಂದರೆ ಇಲ್ಲ ಅಂತೇಳಿ ಮಿಂದ ಬಳಿಕ ಏನೋ ಕೆಲಸ ಮಾಡಿಕೊಂಡು ಅವರು ಹೇಳಿದ್ದಾರೆ ಮಿಂದರೆ ಸಾಕು ಅಂತೇಳಿ ಎಲ್ಲ ಮುಗಿಸಿ ಬರಬೇಡಿ. ಎಲ್ಲಿಯ ಅನಿವಾರ್ಯದಲ್ಲಿ ಆಗಿಬಿಟ್ಟರೆ ಹೇಳಿದ್ನ. ಎಷ್ಟು ಕಷ್ಟ ಆಗಿದೆ ಅಂದರೆ ಹೇಳ್ಬೋದಲ್ಲ, ಬೈತಿರಿಂದ ಗೊತ್ತಿದ್ರು. ಒಂದು ದೇವಾಲಯ ಇದೆ, ಸರೋವರ ಇದೆ. ಸರೋವರದಿಂದ ದೇವಾಲಯಕ್ಕೆ ಬರಬೇಕಾದ್ರೆ ಏನಲ್ಲಾದರೂ ಒಂದು 100 ಹೆಜ್ಜೆ ಬರಬೇಕಾಗಿ, ಯಾರು ದೇವಸ್ಥಾನದ ಬಾಗಿಲಲ್ಲೇ ಸರೋವರ ಮಾಡೋದಿಲ್ಲ. ಸರೋವರಕ್ಕೆ ಅದರದ್ದೇ ಆದ ಒಂದು ಜಾಗ ಇರ್ತದೆ, ದೇವಸ್ಥಾನಕ್ಕೆ ಅದರದ್ದೇ ಆದಂತಹ ಒಂದು ವಾಸ್ತು ಇರ್ತದೆ. ಮಿಂದು ಬಂದರೆ ಸರೋವರದಿಂದ ದೇವಸ್ಥಾನಕ್ಕೆ ಒಂದು 100 ಅಂಕ ಇದೆ ಅಂತ ಇಟ್ಕೊಳ್ಳಿ, ಅಷ್ಟು ಮೌಲ್ಯ. ಅದೇ ದೇವಾಲಯದಲ್ಲಿ ಹೀಗೆ ನೋಡಿದರೆ ಬಾವಿ ಇರ್ತದೆ, ಹಾರಿದರೆ ಬಾವಿ ಒಳಗೆ ಬೀಳ್ಬೋದು, ಅಷ್ಟೇ ಹತ್ತಿರದಲ್ಲಿ ಇರ್ತದೆ, ಮಂಟಪಕ್ಕೂ ಅದಕ್ಕೂ ತೀರ್ಥ ಬಾವಿ ಎಲ್ಲ ಕರೀತಾರೆ. ಅಲ್ಲಿ ಮಿಂದು ದೇವರ ಒಳಗೆ ಹೋಗಲಿಕ್ಕೆ 4 ಹೆಚ್ಚು. ಮಡಿಯಲ್ಲಿ ದೇವರೊಳಗೆ ಹೋಗೋದಾದರೆ ಅಲ್ಲೇ ಮಿಂದು ಹೋಗಲಿಕ್ಕೆ ಬರ್ತದೆ. ಆದರೆ ಅದಕ್ಕಿಂತ 100 ಮಾರ್ಕ್ ಹೆಚ್ಚು ಸರೋವರದಲ್ಲಿ ಸ್ನಾನ ಮಾಡಿದರೆ ಸಿಗ್ತದೆ.
ಮುಳುಗಿ ಸ್ನಾನ ಮಾಡಿ ಬಂದರೆ ದೇವಾಲಯದ ಒಳಗಲ್ಲ, ವೈಕುಂಠಕ್ಕೂ ಹೋಗ್ಬೋದು ಸೀದಾ. ಬಾವಿಯಲ್ಲಿ ಮೀಯುವುದಕ್ಕಿಂತ 100 ಪಾಲು ಗುಣ ಹೆಚ್ಚು ಸರೋವರದಲ್ಲಿ ಮೀಂದದ್ದಕ್ಕೆ ಬರ್ತದೆ, ಮುಳುಗಿ ಸ್ನಾನಕ್ಕೆ ಬರ್ತದೆ. ಆದರೆ ಆ ಸರೋವರದಿಂದ ಅಲ್ಲಿವರೆಗೆ ಬರಲಿಕ್ಕುಂಟಲ್ಲ, ಅದೆಲ್ಲ ಹಾರಿಕೊಂಡು ಹನುಮಂತನಾಗಿ ಬರಬೇಕಾಗತ್ತೆ ಅಂತ ಅವರಿಗೆ ಕಷ್ಟ. ಎಲ್ಲ ಮೈಲಿಗೆ ಮಾರೆ, ಅಲ್ಲೇ ಎಲ್ಲ ಕೆಲವರೆಲ್ಲ ಬಿಸಾಡಿ ಹೋಗಿದ್ದಾರೆ. ಅಲ್ಲ ಹೆಕ್ಕಿರ್ಬೋದು, ಒಂದು ದಿನ ಬಂದು ಮಿಂದು ಬರ್ತಾನೆ ಅಂತಾದರೆ ಅದನ್ನು ಅಧಿಕೃತವಾಗಿ ಚಂದ ಮಾಡ್ತಾರೆ, ತೊಳಿತಾರೆ, ಕಡ್ಡಿಯಲ್ಲಿ ತೆಗಿಬೋದು. ಏನು ದಿನ ಯಾರು ಕಸ ತಂದು ಬೇಕು ಅಂತ ಉದ್ದೇಶಪೂರ್ವಕ ಹಾಕುವುದಿಲ್ಲ. ಒಂದೊಮ್ಮೆ ಇದನ್ನು ಉಳಿಸಿಕೊಳ್ತೀರಾದರೆ ಸರೋವರದಿಂದ ಮಿಂದೆದ್ದು ಬಂದು ದೇವರ ಗುಡಿಯೊಳಗೆ ಪೂಜಕರಾಗಲಿ ಸಂಬಂಧಪಟ್ಟವರೇ ಹೋಗ್ತೀರಿ ಅಂತಾದರೆ ಯಾರು ಉದ್ದೇಶಪೂರ್ವಕವಾಗಲಿ ಕಸಗಡ್ಡಿ ಆಗಲಿ ಉಗುಳುವುದನ್ನಾಗಲಿ ಮಾಡುವುದಿಲ್ಲ. ಸಾಮಾನ್ಯವಾಗಿ ಉಳಿಸಿಕೊಳ್ಳಿಕ್ಕೆ ಬರ್ತದೆ, ಪಾವಿತ್ರ್ಯವನ್ನು ಬೆಳೆಸಲಿಕ್ಕೆ ಆಗ್ತದೆ. ಆದರೆ ನಾವು ಕಡ್ಡಾಯವಾಗಿ ಅದು ಅತ್ಯಂತ ಮೈಲಿಗೆ ಆಗ್ತದೆ. ಅದರ ಬದಲಿಗೆ ಸರೋವರದಲ್ಲಿ ಸ್ನಾನ ಮಾಡಿ ಬರೋದಕ್ಕಿಂತ ಬಾವಿಯಲ್ಲಿ ಸ್ನಾನ ಮಾಡಿದರೆ ಮಾತ್ರವೇ ಗುಡಿಯ ಸ್ಪರ್ಶ ಆಗ್ತದೆ ಹೇಳಿಕೊಳ್ಳುವ ಅತ್ಯಂತ ತಪ್ಪು ಕಲ್ಪನೆ ಇದೆ ಇವತ್ತು. ಅದು ಯಾರಿಗೆ ಅಂತ ಹೆಸರು ಹೇಳುವುದಿಲ್ಲ, ಸಂಬಂಧಪಟ್ಟವರಿಗೆ ಅಂತ ಹೇಳಿ ಆಗಿದೆ ಅಲ್ಲ, ಮತ್ತು ಯಾರಿಗಲ್ಲ. ಆದ್ದರಿಂದ ಯಾವ ಕಾಲದಲ್ಲಿಯೂ ಬಾವಿಗಿಂತ ಸರೋವರಕ್ಕೆ ಆಗಲಿ ಹರಿಯುವ ನದಿ ಇದ್ದರೆ ಒಂದೊಮ್ಮೆ ಎಷ್ಟೋ ದೇವಾಲಯದ ಪಕ್ಕದಲ್ಲಿ ನದಿ ಹರಿದಿರ್ತದೆ, ಒಡ್ಡು ಎಲ್ಲಿಯೂ ಹಾಗೆ ಇರ್ತಾರೆ, ಅದರಿಂದ ನೀರು ಸಿಗ್ತದೆ ನಮಗೆ. ಮುಳುಗಿ ಸ್ನಾನ ಮಾಡುವುದನ್ನು ತಪ್ಪಿಸಿಕೊಂಡು ಇನ್ನು ಕೆಲವರು ಇವರು ಬೈತಾರೆ ಹೇಳಿ ಮುಳುಗಿ ಸ್ನಾನ ಮಾಡ್ತೇನೆ ಹೇಳಿ ಮುಳುಗಿ ಬಂದವರು ಮತ್ತೆ ಬಾವಿಯಲ್ಲಿ ನೀರು ಹಾಕ್ಕೊಳ್ತಾರೆ. ಇದು ನಾನೀಗ ಹೇಳಿದ ಶೌಚದ ಮಡಿವಂತಿಗೆ ಪರಾಕಾಷ್ಠೆಯ ಒಂದು ಭ್ರಾಂತಿವಾದ. ಇದರಿಂದ ಮುಳುಗಿದ್ದರ ಫಲವನ್ನು ಕಳ್ಕೊಳ್ತಾನೆ. ಯಥಾ ಪ್ರಕಾರ ಬಾವಿಯಲ್ಲಿ ಮಿಂದಾದ ಇಷ್ಟೇ ಆಗುವುದು ಅವನಿಗೆ, ಅದು ಡಿಲೀಟೆಡ್. ಒಂದು ಸರ್ತಿ ಆಯ್ತಲ್ಲ, ಮುಗಿದೋಯ್ತು. ನೀವೊಂದು ಚಿತ್ರ ಹಾಕಿ ಅದು ಸಮಯ ಇಲ್ಲ ಅಂತೇಳಿ ಅದರ ಮೇಲೆ ಇನ್ನೊಂದು ಚಿತ್ರ ಅಂಟಿಸಿದರೆ ಕಾಣೋದು ಯಾವುದು? ಅಡಿದ್ದಲ್ಲ, ಅದು ಲೆಕ್ಕಕ್ಕಿಲ್ಲ. ಯಾರು ಹೇಳ್ತಾರೆ ಅದು ಅಡಿಯಲ್ಲಿ ಬೇರೆ ಇತ್ತು ಮಾರ, ಚೆನ್ನಾಗಿದ್ದದು ಇತ್ತು, ಎಲ್ಲಿಂಡು ತೋರಲಿಕ್ಕೆ? ಅದನ್ನು ಸರೋವರದಲ್ಲಿ ಮಿಂದು ಬಂದವ ಯಾವ ಕಾಲದಲ್ಲಿಯೂ ಮತ್ತೆ ಬಾವಿಯಲ್ಲಿ ಸ್ನಾನ ಅದಕ್ಕಿಂತ ಕಮ್ಮಿದ್ರಲ್ಲಿ ಮಾಡಬಾರ್ದು. ಗೆರೆಡು ಉಂಟು ಅದಕ್ಕಿಂತ ಮೇಲಿದ್ದಲ್ಲಿ ಮಾಡ್ಬೋದು. ಸರೋವರದಲ್ಲಿ ಮಿಂದವ ನದಿಯಲ್ಲಿ ಮೀಬಹುದು, ಅದು ಜಾಸ್ತಿ ಮಡಿ ಆಗ್ತಾನೆ. ಆ ನದಿಯಲ್ಲಿ ಸಮುದ್ರಕ್ಕೆ ಹೋಗುವುದಾದರೆ ತೀರ್ಥ ಆದರೆ ಇನ್ನೂ ವಿಶೇಷ, ಸಪ್ತ ತೀರ್ಥಗಳಲ್ಲೆಲ್ಲ ಸೇರಿದರೆ ಅದರಲ್ಲಿ ಮೀಬಹುದು. ಆದರೆ ಅದಕ್ಕಿಂತ ಕೆಳಗಿನಲ್ಲಿ ಮಿಂದರೆ ಮಾತ್ರ ಪೂರ ಮೈಲಿಗೆ ಆಗ್ತಾನೆ. ಇನ್ನು ಕೆಲವರು ಬಾವಿಯಲ್ಲಿ ಸ್ನಾನ ಮಾಡಿದರೂ ಒಳಗೋಗಿ ಶವರ್ ಸ್ನಾನ ಅಂತೇಳಿ ಮಾಡಿದ್ರು, ಅದು ಪೂರ ಮೈಲಿಗೆ ಆಯಿತು, ಮತ್ತೆ ಆಗದೇ ಇರತಕ್ಕ ಸಂಗತಿ ಆಗ್ತದೆ. ಯಾಕೆಂದರೆ ಅವರಿಗೆ ಕೆಲವರಿಗೆ ಸರೋವರದಲ್ಲಿ ಮುಳುಗಿದ್ರು ಅಲ್ಲಿ ಪಾಚಿ ಎಲ್ಲ ಉಂಟ್ರಿ ಅಲ್ಲಿ, ಅದಕ್ಕೆ ಚಂದ ಮಾಡಿ ಒಂದು ಶವರ್ ಬಾತ್ ಮಾಡಿದರೆ ಖುಷಿ ಆಗ್ತದೆ ಹೇಳಿ. ಆದರೆ ಏನಾಯಿತು, ತೊಳೆದು ಹೋದದ್ದು ಪಾಚಿ ಸಮ, ಆದರೆ ಒಳಗೆ ಅಂಟಿದ್ದು ಪಾಪ ಗೊತ್ತಿಲ್ಲ ಅವರಿಗೆ. ಅದಕ್ಕೆ ಇಷ್ಟು ಹೇಳಬೇಕಾಯ್ತು ನಾನು ಸ್ನಾನದ ಬಗ್ಗೆ. ಇನ್ನು ಸುಮಾರು ಸ್ನಾನದ ಬಗ್ಗೆ ಎಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಅದರ ಗ್ರೇಡ್ ಬಗ್ಗೆ ಹೆಚ್ಚು ಕಡಿಮೆ ಬಗ್ಗೆ ಎಲ್ಲ. ವಾಸ್ತವವಾಗಿ ಶೌಚ ಅಂದ್ರೆ ಈಗ ನೋಡಿ ಏನಾಯಿತು, ಸರೋವರದಲ್ಲಿ ಸ್ನಾನ ಮಾಡಿ ಬಂದರೆ ಕಾಲಡಿಯಲ್ಲಿ ಏನಾದರೂ ಮಣ್ಣು ಹೆಣ್ಣು ಹೆಚ್ಚು ಕಡಿಮೆ ಆದರೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೇನು ಗೊತ್ತಾ, ಕಾಲು ತೊಳ್ಕೊಂಡು ಹೋಗುವೊಳಗೆ ಅಂತ ಮುಗೀತು ಇಷ್ಟೆ. ಕಾಲಡಿಯ ಮೆಟ್ಟಿಕೊಂಡದ್ದರ ಪಾಪಕ್ಕೆ ಕಾಲು ತೊಳ್ಕೊಂಡು ಹೋದರೆ ಸಾಕಾಗತ್ತೆ. ಅಲ್ಲಿಂದ ಬಂದಿಂದ ಎಲ್ಲಿವರೆಗೆ, ಸರೋವರದಿಂದ ಮನೆಗೋ ಗುಡಿಗೋ ಬರಲಿಕ್ಕೆ ನಡುವೆ ದಾರಿ ಪಾಸಾದರೆ ಹೇಳಿದ್ದವರು. ಒಂದೊಮ್ಮೆ ಮಾರ್ಗ ನಡುವೆ ಹೋಗಿದರೆ, ಯಾಕೆಂದರೆ ಬಾಗಿಲಲ್ಲೇ ಎಲ್ಲಿ ಇರುವುದಿಲ್ಲ ಹೇಳಿದಲ್ಲ. ಎಷ್ಟೋ ದೇವಾಲಯಗಳಲ್ಲಿ ದೇವಸ್ಥಾನದ ಪ್ರಾಂಗಣ ಕಳೆದ ನಂತರ ಸರೋವರ ಇರ್ತದೆ, ಮಧ್ಯೆಯಲ್ಲಿ ದಾರಿ ಇರ್ಬೋದು. ಆ ದಾರಿ ಅಂದರೆ ಏನರ್ಥ, ಜನರ ಆಗು ಹೋಗುವ ಪಾಸ ಆಗುವ ತಾಣ ಅಂತ ಅರ್ಥ. ಅಂಥದ್ದೊಮ್ಮೆ ಇದ್ದರೆ ಅದು ದೇವಸ್ಥಾನದ ಜಾಗ ಅಲ್ಲ, ಅದು ಪಬ್ಲಿಕ್ ಜಾಗ ಆಗಿದ್ದರೆ ಅದರಲ್ಲಿಯೂ ಮಿಂದು ಬರ್ಬೋದವ. ಆದರೆ ಏನು, ಕಾಲು ತೊಳೆದ್ರೆ ಆಯಿತು ಅಂತ. ಇಷ್ಟು ನಮಗೆ ಅವರು ಪ್ರಾಮಾಣಿಕವಾಗಿ ಮಿಂದಲ್ಲಿ ಮಡಿಯಾಗುತ್ತೆ ಅಂತ ಹೇಳಿದವರೇ ಮಿಂದ ಬಳಿಗೆ ಏನು ಮಾಡಿದರೆ ಮಡಿ ಉಳಿತದೆ ಅಂತ ಹೇಳಿದಾಗ ಅದನ್ನು ನಂಬುವುದಿಲ್ಲ, ಇದನ್ನು ನಂಬುದೇನೆ ಅರ್ಥ ಉಂಟ? ಭಾರಿ ಕಷ್ಟದ ವಿಷಯ ಇದು. ಅದನ್ನು ಎಷ್ಟು ದೂರಕ್ಕೂ ಮಿಂದು ಹೋಗಲಿಕ್ಕೆ ಬರ್ತದೆ ನಡ್ಕೊಂಡಾದರೆ. ಚಪ್ಪಲಿ ಹಾಕ್ಕೊಂಡು ಮಾತ್ರ ನಾನು ಒಪ್ಪುವುದಿಲ್ಲ. ಹೇಳಲೇಬೇಕಾದ್ರೆ ಹಾಗೆ ಮದ್ದು ಸರೋವರದಿಂದ ಮುಳುಗಿ ಹೋದರೆ ಅನಂತೇಶ್ವರದೊಳಗೆ ಹೋಗಲಿಕ್ಕೆ 5 ಪೈಸೆಯಷ್ಟೆಯೂ ಮೈಲಿಗೆಯ ಸಂಪಾದನೆ ಆಗುವುದಿಲ್ಲ. ಇನ್ನೆಂತ ಹೇಳೋದು, ನಾನು ಬಿಡಿಸಿಯೇ ಹೇಳಿದ್ದಾನೆ. ನಾನು ಇದು ರಾಜ್ಯ ಬಿಡಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಯಾರಿಗೋ ಮಹಾಭ್ರಾಂತಿ ಎಲ್ಲ ಉಂಟು. ಅನಂತೇಶ್ವರದ ಒಳಗೆ ರಥಬೀದಿಯಲ್ಲಿ ಹೋಗಿ ಬಿಟ್ಟರೆ ಎಲ್ಲರೂ ಉಗುಳುವ ದಾರಿಯಲ್ಲಿ ಹೋದಾಗೆ ಆಗ್ತದೆ. ಅದು ಮೆಟ್ಟಿಕೊಂಡು ಹೋದರೆ ತಾವು ಸಂಪೂರ್ಣ 106 ನರಕದೊಳಗೆ ಹೋದಾಗೆ ಅಂತ ಹಚ್ಚಿಕೊಂಡಿದ್ದಾರೆ. ಎಂಥದೂ ಇಲ್ಲ. ನಿಮ್ಮ ಉದ್ದೇಶ ಏನು? ಮಿಂದು ದೇವರ ದರ್ಶನಕ್ಕೆ ಹೋಗ್ತೀರಿ ಅಂತಾದರೆ 1000 ಗಟ್ಟಲೆ ನಿಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಅಂತಹ ಭ್ರಾಂತಿ ಇದ್ದರೆ ಕಾಲಿಗೆ ನೀರು ಹಾಕ್ಕೊಂಡ್ರೆ ಆಯಿತು, ಅದರ ಆಚೆಗಿಲ್ಲ. ಮಿಂದದ್ದು ಮೈಲಿಗೆ ಆಗಲಿಲ್ಲ, ಮಿಂದುಕೊಂಡೇ ಇದ್ದೀರಿ, ಮುಗಿದೋಯ್ತು. ಇನ್ನೇನು,
ಅದಕ್ಕೆ ನೀರಿಗೆ ಇನ್ನೊಂದು ಜನರನ್ನು ಕರ್ಕೊಂಡು ಬರಬೇಕಾಗ್ತದೆ. ಬೇಡಪ್ಪ, ನೀವೇ ತಂಬಿಗೆಯಲ್ಲಿ ತೊಗೊಂಡೋಗಿ ನೀರನ್ನು, ಅದೇ ಸರೋವರದ ನೀರನ್ನು ಹೊತ್ಕೊಂಡು ಹೋಗಿ ಹಾಕ್ಕೊಳ್ಳಿ, ಆಯ್ತಲ್ಲ, ಇನ್ನೇನು ಉಳಿಯಿತು, ಇದರಾಚೆಗೆ ಏನು ಬೇಕು? ಅಥವಾ ಅಲ್ಲಿದ್ದೇ ಬಾವಿದೊಂದು ನೀರು ಹಾಕ್ಕೊಳ್ಳಿ ಕಾಲಿಗೆ, ಆಯ್ತಲ್ಲ, ಇನ್ನೆಂಥ ಕಷ್ಟ? ನಾವು ಸರಿ ಮಾಡಿಕೊಳ್ಳಿಕ್ಕೆ ನೋಡಬೇಕು ಹೊರತು ತಪ್ಪನ್ನು ಮತ್ತೆ ಅಂಟಿಸಲಿಕ್ಕೆ ನೋಡುವುದಲ್ಲ. ಅದು ಸ್ಟ್ರಿಕ್ಟಾಗಿ ಹೇಳಿಬಿಟ್ರೆ ಸರೋವರದಿಂದ ಮಧ್ವ ಸರೋವರದಿಂದ ಅನಂತೇಶ್ವರಕ್ಕೆ ಹೋಗಲಿಕ್ಕೆ ಉಂಟು ಪ್ರತಿನಿತ್ಯ ಆಧಿಕಾರಿಕವಾಗಿ ಅಂದುಬಿಟ್ರೆ ಅಷ್ಟು ಜಾಗದಲ್ಲಿ ಯಾರು ಏನನ್ನು ಮಾಡುವುದಿಲ್ಲ. ಈಗ ರಥಬೀದಿಯನ್ನು ಚೆನ್ನಾಗಿ ಉಳಿಸಿದ್ದಾರೆ ಹೇಳಿದ್ದಲ್ಲ, ಸ್ವಚ್ಛ ಭಾರತದಲ್ಲಿ ರಥಬೀದಿ ಸೇರಲಿಲ್ಲ, ಭೂಪಟದಲ್ಲಿ ಬಂದಾಗ ಸರ್ಚ್ ಮಾಡಿದರೆ ಸಿಗುವುದಿಲ್ಲ. ಆದ್ದರಿಂದ ಅದರ ಪ್ರಶ್ನೆ ನಾನು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ನಮ್ಮ ಮಹಾಧೀಮಂತರೆಲ್ಲ ಮಹಾಭಕ್ತವಂತರೆಲ್ಲ ರಥಬೀದಿಯಲ್ಲಿ ಬರುವುದರಿಂದ ಅವರಿಗೆ ಭಾರಿ ಭಕ್ತಿ ಉದ್ರೇಕವಾಗಿ ಅವರ ಬಾಯಿಯಿಂದಲೋ ಏನೋ ಬರಬಹುದು, ಗೊತ್ತಿಲ್ಲ ಕೆಳಗೆ. ಅದನ್ನು ನಾನು ಅಳಿಸ್ಲಿಕ್ಕೋ ಒರೆಸ್ಲಿಕ್ಕೋ ನನ್ನಿಂದ ಆಗುವುದಿಲ್ಲ. ಆದರೆ ನಾವು ಏನು ಮಾಡಿಕೊಳ್ಳಬಹುದು, ರೆಕ್ಟಿಫಿಕೇಷನ್ಸ್, ಕರೆಕ್ಷನ್ಸ್, ಸಮಸ್ಯೆ ಪೂರಣ ಏನು ಮಾಡುವ, ಸಮಸ್ಯೆಯನ್ನು ಉಲ್ಬಣಗೊಳಿಸುವುದಲ್ಲ, ಅದನ್ನು ಏನು ಮಾಡಿಕೊಳ್ಳಬಹುದು ನಾನು ಹೇಳಿದೆ. ಒಂದೊಮ್ಮೆ ಸ್ಟ್ರಿಕ್ಟ್ಲಿ ನಾವು ಒಂದೊಮ್ಮೆ ಇಷ್ಟೆಲ್ಲ ಅದ್ಭುತವಾಗಿ ಅಗಾಲವಾಗಿ ರಂಗೋಲಿ ಬಿಡಿಸ್ತಾರೆ ಅಂತಾದರೆ ಒಂದು ಗುಡಿಸಿ 2 ಹೆಜ್ಜೆ ಇಡಲಿಕ್ಕೆ ಜಾಗಕ್ಕೆ ಮಾಡಲಿಕ್ಕೆ ಬರುವುದಿಲ್ವ? ಒಂದೊಮ್ಮೆ ನಮ್ಮ ಮೇಲೆ ಪ್ರೀತಿ ಉಂಟಾದರೆ, ಅನುಕೂಲವನ್ನು ವಾತಾವರಣ ಸೃಷ್ಟಿಸುವುದಾಗಿದ್ದರೆ 1-2 ಅಡಿ ಅಗಲದಲ್ಲಿ ಅಲ್ಲಿಂದಲ್ಲಿಗೆ ಹೋಗಲಿಕ್ಕೆ ಒಂದು 100 ಯಾರ್ಡಿಗೆ ಗುಡಿಸಿ ಸ್ವಚ್ಛ ಮಾಡಿ, ಅದು ಎಂಥದ್ದು ಗೋಮಯವನ್ನು ಸಾರಿಸಿಬಿಟ್ರೆ ಅದರ ಅಚ್ಚಿ ನೋಡಿ ಯಾರು ಮತ್ತೆ ಅದನ್ನು ದಾಟಿಕೊಂಡೇ ಹೋಗ್ತಾರೆ, ಮೈಲಿಗೆವರಿಗೆ ಎಲ್ಲಿ ಆದರಿದ್ರೆ, ಇಲ್ಲ ಅದನ್ನು ತಪ್ಪಿಸಿಯೂ ಹೋಗ್ತಾರೆ. ಇನ್ನೆಂತ ಹೇಳಬೇಕು ನಾನು? ವಾಹನಗಳಿಗಂತೂ ಮಧ್ವ ಸರೋವರದಿಂದ ಅನಂತೇಶ್ವರಕ್ಕೆ ಹೋಗಲಿಕ್ಕೆ ಇರತಕ್ಕ ಮಧ್ಯದಾರಿಯಲ್ಲಿ ವಾಹನಗಳಿಗಂತೂ ಪ್ರವೇಶ ಇಲ್ಲ. ಗೇಟ್ ಇರುವುದು ಆಚೆ ಮತ್ತು ಈಚೆ ತೆರ್ಕೊಂಡ್ರು ಒಂದೊಮ್ಮೆ. ನಾವು ಮಾಡಿಕೊಳ್ಳುವುದಾದರೆ, ಹೇಳಿಕೊಳ್ಳುವುದಾದರೆ, ಆಗಬೇಕಾಗಿದ್ದರೆ, ಇದು ಇಲ್ಲಿಯ ಮಾತ್ರ ಪರಿಸ್ಥಿತಿಯಲ್ಲ, ಎಲ್ಲ ದೇವಸ್ಥಾನಗಳ ಪರಿಸ್ಥಿತಿಯು, ಎಲ್ಲರ ಮನೆಯ ಪರಿಸ್ಥಿತಿಯು. ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡೋದಾದರೆ ಎಲ್ಲಿಂದಲೂ ಕೆಲವೊಮ್ಮೆ ಮಿಂದು ಬರಬೇಕಾಗತ್ತೆ, ಸೇದಿ ಬರಬೇಕಾಗತ್ತೆ, ಬಾವಿಯ ಕೊರತೆಯೂ ಇರ್ತದೆ ಕೆಲವರಿಗೆ. ಇಷ್ಟಕ್ಕೋಸ್ಕರ ಬಹಳ ಚಂದವಾಗಿ ಅವರು ಹೇಳಿದ್ದಾರೆ ಅದನ್ನು ಕಾಪಾಡಿಕೊಳ್ಳುವ ವಿಧಾನ. ಶೌಚ ಮೂಲ ಕ್ರಿಯಾಸರ್ವಾಹ ಅಂತ ಕ್ರಮ. ಯಾವುದಿದ್ದರೂ ಮಡಿಯಲ್ಲೇ ಆಗುವುದು, ಮಿಂದುಕೊಳ್ಳದೆ ಏನೊಂದು ಕೆಲಸ ಆಗುವುದಿಲ್ಲ ಅಂತ ಕ್ರಮ. ಮತ್ತು ಬೆಳಿಗ್ಗೆ ಒಂದು ಮಿಂದಿದ್ದೇನೆ ಮಾರಾಯರೆ, ಮತ್ತು 10 ಗಂಟೆಗೆ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ಅಂತ ಇತ್ತು, ಇನ್ನೊಮ್ಮೆ ಬೇಕೋ ಬೇಡವೋ? ಬೇಕಾಗಿಲ್ಲ ಅಂತೇನು, ಮಿಂದಾಗಿದೆ ಅಲ್ಲ ಬೆಳಿಗ್ಗೆ, ಚೆನ್ನಾಗಿದ್ದಿ, ಇನ್ನೇನಾಗಬೇಕು? ಅಲ್ಲ, ನನಗೆ ಸ್ವಲ್ಪ ಸಂಶಯ ಉಂಟು, ಹಾಗಾದರೆ ಮಿಂದುಗೋ. ಸಂಶಯ ಇದ್ದರೆ ಏನು ಸಂಶಯ ಕೇಳೋದು ನಾನು ಅವ್ರ ಹತ್ರ? ನಾನು ಮೈಲಾಗಿ ಇರ್ಬೋದು ಅಂತ ನಾನು ಬಂದು ನೋಡಿದ್ದೇನೆ. ನಿಮಗೆ ಸಂಶಯ ಉಂಟಾದರೆ ಇನ್ನೊಮ್ಮೆ ಮೀರಿ, ಮೀರುವುದರಲ್ಲಿ ತಪ್ಪಿಲ್ಲ. ಆದರೆ ಮಿಂದ ಬಳಿಕ ಕ್ರಮ ಪ್ರಕಾರವಾಗಿ ಊರ್ಧ್ವ ಬಂಟಗಳನ್ನು ಮುದ್ರೆಗಳನ್ನು ಇದು ಹಚ್ಚಿಕೊಳ್ಬೇಕು. ಕೆಲವರಿಗೆ ಅದು ಉದಾಸೀನ, ಒಮ್ಮೆ ಬೆಳಿಗ್ಗೆ ಹಾಕಿ ಆಯ್ತಲ್ಲ ಇನ್ನೆಂತ, ಇನ್ನೂ ತೊಂದರೆ ಇಲ್ಲ, ಅದು ಇಡೀ ದಿನಕ್ಕೆ ಒಪ್ತದೆ ಅಂತ. ಅದಾಗುವುದಿಲ್ಲ. ಮಿಂದ ಬೆಳಿಗ್ಗೆ ಎಲ್ಲ ಒರೆಸಿ ಹೋದಾಗೆ ಮಗದೊಮ್ಮೆ ನೀವು ಕೂತ್ಕೊಂಡು ಮಾಡಬೇಕಾದ ಕರ್ಮಕ್ಕೆ ಅನುಗುಣವಾಗಿ ಎಲ್ಲ ತಿಲಕಾದಿಗಳ ಧಾರಣೆ ಆಗುವುದಾಗಬೇಕು. ಅದರ ಸೋಮಾರಿತನಕ್ಕೋಸ್ಕರ ಇನ್ನೊಮ್ಮೆ ಮೀಯದೇ ಇದ್ದರೆ ಒಳ್ಳೆಯದೇ, ತೊಂದರೆ ಇಲ್ಲ. ಕೈಕಾಲು ತೊಳ್ಕೊಳ್ಳಿ, ಮತ್ತೊಮ್ಮೆ ರೆಡಿಯಾಗಿ ಹೊರಗಿನ ಯಾವುದೇ ಕೃತ್ಯಗಳಿಗೆ ಮತ್ತೊಮ್ಮೆ ರೆಡಿ ಆಗ್ಬೋದು, ಏನು ತಪ್ಪಿಲ್ಲ. ಪಿತೃಕರ್ಮಗಳಿಗೂ ಬೆಳಗಿನ ಜಪತಪ ಅನುಷ್ಠಾನಗಳು ಮುಗಿದಿದ್ದರೆ, ಮಿಂದ ಮಡಿ ಉಳ್ಕೊಂಡಿದ್ದರೆ ಮುಂದಕ್ಕೆ ಶ್ರಾದ್ದಾದಿಗಳಿಗೂ ಅವನು ತೊಡಗೋದು. ಮತ್ತೆ ಹೋಗಿ ಮುಳುಗಲೇಬೇಕು ಅಥವಾ ಮಿಂದೇ ಬರಬೇಕೆನ್ನತಕ್ಕ ಹಠ ಇಲ್ಲ. ಆಗುವುದಾದರೆ ಚಂದ, ಮಧ್ಯಾಹ್ನದ ನಂತರವೇ ಮಾಡುವ ಶ್ರಾದ್ದ. ಆದ್ದರಿಂದ ಕುತೂಹಲಕ್ಕೋಸ್ಕರ ಅನುಗುಣವಾಗಿ ಸ್ನಾನ ಮಾಡಿ ಬರೋದ್ರಲ್ಲಿ ಏನು ತಪ್ಪಿಲ್ಲ. ಇದು ನಾನು ಪೈತೃಕವಾಗಿ ಮಾತಾಡ್ತಾ ಇವತ್ತು ವ್ರತದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇದೆಲ್ಲ ಜನರಲ್ ವ್ರತಗಳಿಗಾದ್ರಿಂದ ಈ ಸ್ಲೋಗನ್ಸ್ಗಳನ್ನೆಲ್ಲ ಎತ್ತಿ ಹಿಡಿತಿದ್ದೇನೆ. ಬ್ರಹ್ಮಚರ್ಯಂ ಅಹಿಂಸಾಚ ಕ್ಷಮಾ ಶೌಚಂ ತಪಃ ದಮಃ. ತಪಸ್ಸಿನ ಬಗ್ಗೆ ಮತ್ತು ದೊಡ್ಡ ಮಾತುಗಳನ್ನು ಉಲ್ಲೇಖ ಮಾಡ್ತೇನೆ. ಅದರಿಂದ ಇಲ್ಲಿ ತಪಸ್ಸು ಅಂದರೆ ಏನು ಅಂತ ಅಷ್ಟೇ ಇಡೋ, ತಪಸ್ಸಿದೆ ಅಂತ ಅನೇಕ ಪ್ರಕಾರದ ತಪಸ್ಸುಗಳು ಇಲ್ಲೇ ತೋರಿಸಿಕೊಡ್ತೇನೆ. ಆನಂತರ ದಮಃ ಎನ್ನುವುದಕ್ಕೆ ಇಲ್ಲಿ ನಂಬರ್ ಕೊಟ್ಟಿದ್ದೇನೆ. ಕೆಳಗೆ ಇಂದ್ರಿಯ ನಿಗ್ರಹ ಇರಲಿಕ್ಕೆ ಹೋಗಿ ಕೊಡಲಿಲ್ಲ, ಅದೇ ಅರ್ಥ ಅಂತ. ಎಲ್ಲ ಇಂದ್ರಿಯಗಳ ಮೇಲೆ ಲಾಲಸ್ಯಗಳು, ಭೋಗ ಚಿಂತನೆಗಳಲ್ಲಿ ಇರಬಾರ್ದು, ಕುತೂಹಲಗಳು ಇರಬಾರ್ದು. ಎಲ್ಲ ಭಗವಂತನಲ್ಲಿಗೆ, ವ್ರತದೇವತೆಯೆಡೆಗೆ ಏಕತ್ರವಾಗಿ ನಮ್ಮ ಮನಸ್ಸು, ಮಾತು, ಕಿವಿ, ಕಣ್ಣು ಎಲ್ಲ ಸೇರುವಾಗಿರಲಿಕ್ಕೋಸ್ಕರ ದಮಃ ಎನ್ನುವ ಒಂದು ವಿಶೇಷವಾದಂತಹ ಔಚಿತ್ಯ. ಮತ್ತೊಂದು ಸಂತೋಷ, ತುಷ್ಟಿ ಅಂತ ಅರ್ಥ. ಅದಕ್ಕೂ ಲೆಕ್ಕ ಕೊಟ್ಟಿಲ್ಲ, ಇನ್ನೊಮ್ಮೆ ಬರುವಾಗ ಇಲ್ಲಿ ಕೊಟ್ಟಿದ್ದೇನೆ. ಸಂತೋಷದಲ್ಲಿ ಇರಬೇಕು, ಆವತ್ತು ಖರ್ಚಾಗ್ತದೆ, ಆಗಲೇಬೇಕು ಅಂತ ಪಿಸುರುಂಟಿತನ ಎಲ್ಲ ಮಾಡ್ತಾ ಇರೋದು, ಕೋಪ ಮಾಡ್ತಾ ಇರೋದು, ಎಲ್ಲಿಯೂ ಕಳೆದೋಯ್ತಲ್ಲ ಅಂತ ಮಾಡದೇ ಉಪಾಯ ಇಲ್ಲ, ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿಕೊಂಡು. ಆದ್ದರಿಂದ ಮಾಡಲಿಕ್ಕೂ ಒಂದು ಖುಷಿ ಇರಲಿ. ಯಾವುದೇ ವ್ರತ ನಿಯಮ ಆಗಲಿ, ಇಲ್ಲಿ ದೈವಿಕ ಕಾರ್ಯಕ್ರಮ ಆಗಲಿ, ಸಂಸ್ಕಾರಗಳನ್ನಾಗಲಿ ಮಾಡುವಾಗ ತೃಪ್ತಿಯಲ್ಲಿ ಇರಿ, ಮಾಡಿದ್ದನ್ನು ಸಂತೋಷಿಸಿಕೊಳ್ಳಿ. ದುಃಖದಿಂದ, ಬಲಾತ್ಕಾರದಿಂದ ಆಯ್ತಲ್ಲ ಹೇಳಿಕೊಂಡು ನಾನು ಮಾಡಲೇಬೇಕಲ್ಲ ಎನ್ನತಕ್ಕಂತಹ ಯಾವುದೋ ಒಂದು ಇರಾದೆಯಲ್ಲಿ ಬೇಸರ ಪಟ್ಟುಕೊಳ್ಳದೆ
ಯಾರಿಗೂ ಬೇಸರ ಆಗುವ ವಾತಾವರಣವನ್ನು ಸೃಷ್ಟಿಸಿಕೊಳ್ಳದೆ ಖುಷಿಯಾಗಿರಲಿಕ್ಕೆ ಬೇಕು. ಸಂತೋಷ ಮತ್ತು ಸತ್ಯಂ, ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳುವುದು, ಒಂದು ದೃಷ್ಟಿಯಿಂದ ಸಜ್ಜನರಿಗೆ ಹಿತವಾಗುವಂತಹ ನಡೆ ಇರಬೇಕು. ಇದು ದೊಡ್ಡ ವಿಷಯ. ಅದು ಸತಾಮಿತ ಅತ್ಯಂತ ಹೇಳುವಂಥದ್ದು ತತ್ಸತ್ಯಮಿದಿಗೀಯತೆ ಅಂತ. ಸತ್ಯ ಸಜ್ಜನರಿಗೆ ಒಳ್ಳೆಯದಾಗುವಂತಹ ರೀತಿ. ಸತ್ ಪ್ರವೃತ್ತಿಗೆ ಅನುಗುಣವ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರವಿಜ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಸತ್ಯಕ್ಕೆ ಡೆಫಿನಿಷನ್ ಕೊಡುವಾಗ ಒಳ್ಳೆಯತನಕ್ಕೆ ಅನುಗುಣವಾಗಿರಬೇಕು. ಅದೊಂದು ರೀತಿಯ ರಾಜಸವಾದ ತಾಮಸವಾದ ಪ್ರವೃತ್ತಿಯೆಡೆಗೆ ಹೋಗಬಾರ್ದು. ನಾವು ಮಾಡುವುದನ್ನು ನೋಡಿಕೊಳ್ಳುವಾಗಲೇ ಅಸಖ್ಯ ಆಗುವಂತೆ ಅದನ್ನೇನು ಇರತಕ್ಕಂಥ ಸಂಗತಿಗಳನ್ನೇ ಓವರಾಲ್ ಮಾಡಿ ಇನ್ನಷ್ಟು ಜಾಸ್ತಿ, ಕೆಲವೊಮ್ಮೆ ಹೇಳ್ತಾರೆ ಅದರ ಆ್ಯಕ್ಷನ್ ಜಾಸ್ತಿ ಆಯಿತು ಒಂದು, ಅಷ್ಟೆಲ್ಲ ಬೇಕಾಗಿರಲಿಲ್ಲ ಅಂತ, ಅದೆಲ್ಲ ಮಾಡಿಕೊಳ್ಳದೆ. ಯಾಕೆಂದರೆ ಅದು ಸತ್ಪ್ರವೃತ್ತಿಯಿಂದ ದೂರ ಆಗುತ್ತೆ, ಅಸತ್ಪ್ರವೃತ್ತಿ ಆಗುತ್ತೆ, ಏನೋ ಲೇವಡಿ ಮಾಡಿದಾಗ ಆಗುತ್ತೆ. ಅದಾಗಬಾರ್ದು ಅಂತ ಅವರು ಸತ್ಯವನ್ನು ವಿಶೇಷವಾಗಿ ಒಪ್ಪಿಕೊಂಡರು. ಮತ್ತೊಂದು ಕೊನೆಗೆ ಆಸ್ತಿಕ್ಯ. ಆಸ್ತಿಕ್ಯ ಅಂದರೆ ನಂಬಿಕೆ. ಎಲ್ಲಿಯ ನಂಬಿಕೆ? ನಾನು ಮಾಡಿದ್ದಕ್ಕೆ ಫಲ ಎನ್ನುವುದು ದೇವರು ಕೊಟ್ಟೇ ಕೊಡುತ್ತಾನೆ, ಅದಕ್ಕೆ ಅನುಗುಣವಾದ ಪುಣ್ಯ ಪ್ರಾಪ್ತಿ ಇದೆ, ಧರ್ಮದ ಮುಂದಕ್ಕೆ ನನಗೆ ಅದು ವಿಶೇಷವಾದ ಅವಕಾಶವನ್ನು ಕೊಡುತ್ತದೆ ಅಂತ. ಎಲ್ಲಿಯಾದರೂ ನಾನು ತಪ್ಪು ಮಾಡಿದರೆ ಅದಕ್ಕೆ ಅನುಗುಣವಾಗಿ ನಾನು ನರಕಾದ್ಯ ಅನರ್ಥಕ್ಕೆ ಪಾತ್ರನಾಗಲಿಕ್ಕೂ ತಯಾರಿದ್ದೇನೆ ಅಂತ. ಹಾಗಾದರೆ ಎಚ್ಚರ ಇರಬೇಕು ಅಂತ ಅರ್ಥ. ಆಸ್ತಿಕ್ಯ ಅಂದರೆ ಇದೆ ಎನ್ನುವ ಒಪ್ಪಿಗೆ. ಅಸ್ತಿ ದೇವ ಅಸ್ತಿ ಪುಣ್ಯಂ ಅಸ್ತಿ ಪಾಪಶ್ಚ. ಪುಣ್ಯ ಮಾತ್ರ ಅಲ್ಲ, ತಪ್ಪಾಗದಂತೆ ನಾನು ಪ್ರಯತ್ನಿಸ್ತೇನೆ, ಮತ್ತು ಅಪರಾಧ ಆಗುವುದು ಸಹಜ, ಆದರೆ ಮನ್ನಿಸುವೆ, ಉದ್ದೇಶಪೂರ್ವಕವಾಗಿ ಮಾಡುವುದಿಲ್ಲ. ಆದ್ದರಿಂದ ಆಸ್ತಿಕ್ಯದಲ್ಲಿ ಅಷ್ಟು ವಿಷಯಗಳು ಒಳಗೆ ಕೂತ್ಕೊಳ್ಳುತ್ತದೆ. ಶುದ್ಧವಾದ ನಂಬಿಕೆಯಲ್ಲಿ ಭಗವಂತನ ಎಚ್ಚರದಲ್ಲಿ ಮಾಡಲಿಕ್ಕೆ ಹೇಳಿದ್ದಾನೆ, ಮಾಡುವುದು ಪರಂಪರೆಯಲ್ಲಿ ಬಂದಿದೆ, ಅದಕ್ಕೋಸ್ಕರ ಒಂದು ಇಷ್ಟು ಸುಳಪಿ ತೆಗೆದಿಟ್ಟಿದ್ದಾರೆ ದುಡ್ಡನ್ನು, ಮತ್ತೆ ತಿನ್ನಲಿಕ್ಕೆ ಬರೋದಿಲ್ಲ ಅಂತ ಮಾಡೋದು ಹಾಗೆ ಬೇಡ. ಆಸ್ತಿಕ್ಯ ನಂಬಿ ಬಲಾತ್ಕಾರದಲ್ಲಿ ಮಾಡಬೇಡ, ಮಾಡಿದ್ದಾರೆ ಅಂತ ಮಾಡಬೇಡ, ತೋರಿಕೆಗೆ ಮಾಡಬೇಡ, ಬೂಟಾಟಿಗೆ ಮಾಡಬೇಡ ಅನ್ನುವ ದೃಷ್ಟಿಯಿಂದ ವಿಶೇಷವಾಗಿ ಹೇಳಿತ್ತು. ಇನ್ನೊಂದು ಕಡೆಯಲ್ಲಿ ಹೇಳುವಾಗ ಬ್ರಹ್ಮಚರ್ಯಂ ಅದಶಯ್ಯಾಮ್ ಅಂತ ಸೇರಿಸ್ತಾರೆ. ವ್ರತದ ಸಮಯದಲ್ಲಿ ಒಂದು ಗಮ್ಮತ್ತು ಕೇಳಿದರೆ ನೆಲದಲ್ಲಿ ಮಲಗಬೇಕು ಅಂತ. ಇದು ಭಾರಿ ಜನರು ಇದನ್ನು ಮರೆತು ಬಿಟ್ಟಿದ್ದಾರೆ. ಮಂಚದ ಮೇಲೆ ಮಲಗುವುದು ವಾಡಿಕೆ, ಮಲಗಬೇಕೆನ್ನುವುದು ಸತ್ಯ. ಯಾಕೆಂದರೆ ಕೆಳಗೆ ಕಾಲು ಬಿಡುವಾಗ ಲೆಕ್ಕಾಚಾರ ಉಂಟು. ಇವತ್ತು ಅದು ಹೇಳುವುದಿಲ್ಲ. ಇನ್ನೊಂದು ಸತಿ ಕರ್ಮಸಿದ್ಧ ಅಂತ ಹೇಳುವಾಗ ಹೇಳುತ್ತೆ, ಬೆಳಿಗ್ಗೆ ಎದ್ದಾಗ ಕಾಲಿಡಬೇಕೋ ಬೇಡೋ ನೆಲಕ್ಕೆ ಅಂತ. ಇಡಬೇಕೆನ್ನುವುದು ಸತ್ಯ. ಅಲ್ಲ, ನೆಲದಲ್ಲೇ ಕಾಲಿಡುವಾಗ ಇಡುವುದೆಲ್ಲಿಗೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಮಂಚದಲ್ಲಿ ಮಲಗಿದವರಿಗೆ ಅಂತ ಹೇಳ್ತೇನೆ. ಮಂಚದಲ್ಲಿ ಮಲಗಿದವರು ಇಳಿದು ಬರುವಾಗ ಏನನ್ನು ಮೊದಲಿಡುವುದು? ಕೈಯನ್ನು, ಕಾಲನ್ನು, ಯಾವ ಕಾಲು, ಯಾವ ಕೈ, ಹೇಗೆ ಎನ್ನುವುದರ ಬಗ್ಗೆ ಇವತ್ತು ಹೇಳುವುದಿಲ್ಲ. ಅದು ಇನ್ನೊಮ್ಮೆ ಹೇಳಿದ್ದೇನೆ. ಈಗ ಮಲಗುವಾಗ ಮಾತ್ರ ವ್ರತನಿಷ್ಠ ಆದವ ನೆಲದಲ್ಲೇ ಮಲಗಲಿಕ್ಕೆ, ಅವನು ಮಂಚ ಹತ್ತಲಿಕ್ಕಿಲ್ಲ. ಜಗಲಿಯ ಮೇಲೆಯೂ ಹೇಳುವುದಿಲ್ಲ, ಒಪ್ಪುವುದಿಲ್ಲ. ಅದಶಯ್ಯ ಅಂದರೆ ಭೂಶಯ್ಯ ಆಗಬೇಕು. ಯಾಕೆಂದರೆ ಅವನಿಗೆ ವ್ರತದ ವಿಶೇಷವಾದ ಪ್ರಭಾವ ಸಿಗ್ತದೆ ಒಂದು. ಇನ್ನೊಂದು, ವ್ರತದ ಸಂಬಂಧವನ್ನು ಕಟ್ಟೆಯಲ್ಲಿಯೋ ಚಿಟ್ಟೆಯಲ್ಲಿಯೋ ದೇವರನ್ನು ನಂಬ್ತಾನೆ. ಇವನು ಮಂಚದಲ್ಲಿ ಮಲಗಿದರೆ, ದೇವರ ಚಿಟ್ಟೆ ಕೆಳಗಿದ್ದರೆ ಅದು ಸಮ ಆಗುವುದಿಲ್ಲ. ದೇವರಿಗೊಂದು ಮಣೆ ಮಾತ್ರ ಇಡುವುದವ. ಆದ್ದರಿಂದ ಮೊದಲೇ ತಾನೂ ನೆಲದಲ್ಲಿ ಮಲಗಿದರೆ ದೇವರು ಎತ್ತರದಲ್ಲಿ ಚಿಟ್ಟೆಯಲ್ಲಿ ಇರುವುದನ್ನು ಸಂತೋಷಪಡಲಿಕ್ಕೆ ಆಗ್ತದೆ ಅಂತ. ಪೂಜೆ ಆಗುವಾಗ ಹೇಗೆ ನೆಲದಲ್ಲಿ ಇರಬೇಕೋ, ಪೂಜೆ ಆಗುವಾಗಲೂ ಮೇಲೆಲ್ಲ ಬರಲಿಕ್ಕಿಲ್ಲ. ಹಾಗಾಗಿ ಪೂಜೆ ಎನ್ನುವುದು ಕೇವಲ ಒಂದು ಪೂಜೆಗಲ್ಲ, ಯಜ್ಞಾದಿಗಳಿಗೂ ಇಟ್ಟುಕೊಂಡಿದೆ. ಆದ್ದರಿಂದ ಎಲ್ಲಿಯೂ ಸಹ ಮೇಲಕ್ಕೆ ಹೋಮ ಹವನಗಳನ್ನೆಲ್ಲ ಮಾಡುವ ಕ್ರಮ ಇಲ್ಲ. ಅದು ನೆಲವನ್ನು ಬಿಟ್ಟು ಮಾಡುವಂಥ ವಿಷಯ ಅಲ್ಲ. ಆದ್ದರಿಂದಲೇ ಗ್ಯಾಸ್ ಆಗುವುದಿಲ್ಲ. ಗ್ಯಾಸ್ ಸ್ಟವ್ ಯಾಕೆ ಆಗುವುದಿಲ್ಲ ಕೇಳಿದರೆ, ಅದು ನೆಲದಲ್ಲಿ ಉರಿಯುವ ಬೆಂಕಿ ಅಲ್ಲ ಅಂತ. ಇನ್ನು ಕಷ್ಟಪಡ್ತಾರೆ ಹೇಗೆ ನೆಲದಲ್ಲಿ ಉರಿಸುವ ಅಂತ. ಓಡಿಸಿ, ತಲೆಯನ್ನು ಓಡಿಸಿ ಯಾವುದಾದ್ರೂ. ಮತ್ತೊಂದು ಮೂರನೇದು ಉಪವಾಸ. ಆದ್ದರಿಂದ ಊಟವೂ ಹಾಗೆ, ಅದು ಯಜ್ಞ ಪ್ರಕ್ರಿಯೆ, ವೈಶ್ವಾನರ ಯಜ್ಞ. ಆದ್ದರಿಂದ ನೆಲದಲ್ಲಿ ಆಗಬೇಕು, ಟೇಬಲಲ್ಲಿ ಆಗುವುದಿಲ್ಲ. ಮತ್ತೊಮ್ಮೆ ತಲೆಗೆಡಿಸಿ. ಇಂಥದ್ದು ಎಲ್ಲವೂ ಯಾಜ್ಞಿಕವಾದ ದೇವರ ಸೇವೆ, ಪೂಜೆ ಪುನಸ್ಕಾರಗಳು ನೆಲವನ್ನು ಬಿಟ್ಟು ಆಗುವುದಿಲ್ಲ ಹೇಳುವುದ ಲೆಕ್ಕ ಇದ್ದಾರೆ. ಇದು ವಿಶೇಷಗಳು. ಇನ್ನೂ ಒಂದು ಹೇಳುವುದಾದರೆ, ಬೆಂಕಿಯನ್ನು ನೆಲದ ಮೇಲೂ ಹಾಕಲಿಕ್ಕೆ ಬಿಡುವುದಿಲ್ಲ ಅವರು. ನೆಲಕ್ಕೆ ಅಪಚಾರ ಆಗತ್ತೆ ಅಂತ ಅದನ್ನು ನೆಲದಲ್ಲಿ ಹೊಂಡ ಮಾಡಿ ಇಡಲಿಕ್ಕೆ, ಅದಕ್ಕೆ ಕುಂಡದ ಕಲ್ಪನೆ, ಯಜ್ಞಕುಂಡದ ಕಲ್ಪನೆ. ಹಳೆಯ ಒಂದೊಮ್ಮೆ ನೀವು ಒಲೆಯನ್ನು ಮನೆಯಲ್ಲಿ ನೋಡುವುದಾಗಿದ್ದರೆ, ಒಲೆ ಡೌನ್ ಮುಖ ಇರ್ತದೆ, ಒಲೆಯ ಒಳಗೆ ಕಟ್ಟಿಗೆ ಆಗುವಾಗ ಕೆಳಗೆ. ಅದು ಯೋಚನೆ ಮಾಡಿದವರು ಬೆಂಕಿ ಒಳ್ಳೆ ಉರಿಲಿಕ್ಕೆ, ಬೆಂಕಿ ಉರಿಲಿಕ್ಕಲ್ಲ, ಬೆಂಕಿ ಇಡಲಿಕ್ಕೆ, ಪ್ರತಿಷ್ಠೆಗೆ ಕಥೆ. ಅದು ಜನಕ್ಕೆ ಅರ್ಥ ಗೊತ್ತಿಲ್ಲ ಅದ್ರ.
ಅದೊಂದು ಯಜ್ಞದಲ್ಲಿ ಕುಂಡ ಆಗೋದು. ಮತ್ತು ಊಟದಲ್ಲಿ ಕುಂಡ ಉಂಟಲ್ಲಿ ದೊಡ್ಡ ಹೊಟ್ಟೆ ಕುಂಡೆ ಮೇಲೆ ಮತ್ತೆಂದದು ಅದು ಜನ ಗೊತ್ತಿಲ್ಲ. ಹಾಗೆ ಆದ್ದರಿಂದ ಯಾವುದೇ ಹೊಂಡದಲ್ಲಿ ಅಲ್ಲದೆ ಬೆಂಕಿ ಇರುವುದು ಮೇಲಕ್ಕಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಎಲ್ಲ ಉಪಚಾರಗಳಿಗೂ ಒಂದೇ ಅರ್ಥ ಲಿಂಕ್ ಇರ್ತದೆ. ಅದರಲ್ಲಿ ಅದಶಯ್ಯ ಎನ್ನುವುದನ್ನು ಬಹಳ ಚಂದವಾಗಿ ಉಲ್ಲೇಖ ಮಾಡಿದ್ದಾನೆ. ಮುಂದಿನದು ಉಪವಾಸ. ಇದು ಪ್ರಧಾನವಾದದ್ದು. ಇದರ ಬಗ್ಗೆ ಒಂದು ಸ್ಲೈಡ್ ಹೆಚ್ಚು ಕೊಟ್ಟಿದ್ದೇನೆ ನಾನು, ಮುಂದಕ್ಕೆ ಅದು ಚಿಂತನೆಯಲ್ಲಿ ತರ್ತೇನೆ. ಮಗದೊಂದು ದ್ವಿಜಾರ್ಚನಂ ಅಂತ ಬ್ರಾಹ್ಮಣಾರಾಧನೆ. ಅದಕ್ಕೋಸ್ಕರ ನಾನು ಪಕ್ಕದಲ್ಲಿ ಬೆಂಕಿಯನ್ನು ತೋರಿಸಿದ ಹಾಗೆ ಅಗ್ನಿಮುಖದ ಒಂದು ಚಿಂತನೆ ಕೊಟ್ಟದ್ದು ಇದೊಂದು ಸ್ಪೆಷಲ್ ವಿಷಯ ಅಂತ. ಅನೇಕ ಪ್ರಕಾರದಲ್ಲಿ ದೇವರ ಪೂಜೆ ಆಗಲಿಕ್ಕೆ ಉಂಟು. ನಡೆದಾಡುವ ಮಾತಾಡುವ ದೇವರಾದರೆ ಅದು ತಿಳಿದವ ಜ್ಞಾನ. ಎಲ್ಲಕ್ಕಿಂತ ಹೆಚ್ಚು ಅವನ ಆರಾಧನೆ ಆಗಲಿಕ್ಕೆ ತಿಳಿದವನನ್ನು ಪ್ರೀತಿಸು, ಅವನಿಗೇನಾದರೂ ಕೊಟ್ಟು ಬಿಡು. ವ್ರತದ ಅಂಗದಲ್ಲಿ, ವ್ರತದ ನಿಯಮದಲ್ಲಿ ಪ್ರಧಾನವಾದ ವಿಷಯ ಮಾತಾಡುವ, ಎಚ್ಚರ ಇರುವ, ನಡೆದಾಡುವ ವ್ಯಕ್ತಿಯನ್ನು ಪ್ರೀತಿಸುವುದು. ಆದರೆ ಇದೊಂದು ಅಂಶ ಸೇರಿಸಿದ್ದಾರೆ, ದ್ವಿಜಾರ್ಚನಂ ಅಂತ. ಇದೆಲ್ಲ ವ್ರತೇಶ್ವೇತೇಶು ಕುರ್ವೀತ ಹೇಗೆ ಮಾಡಲಿಕ್ಕೆ. ಇನ್ನೊಂದು ಶಾಂತಃ ಸಂಯತ ಮಾನಸ, ಮತ್ತೊಂದು ಶಾಂತಿ ಕಾಪಾಡಿಕೊಳ್ಳಬೇಕು, ಗಲಾಟೆ ಎಬ್ಬಿಸಲಿಕ್ಕಿಲ್ಲ, ಮತ್ತು ನಿಧಾನ ಮಾಡಲಿಕ್ಕೆ, ಗಡಿಬಿಡಿ ಮಾಡಲಿಕ್ಕಿಲ್ಲ, ಮತ್ತು ಮನಸ್ಸು ಹಗುರವಾಗಿಟ್ಟುಕೊಳ್ಳಿಕ್ಕೆ, ಕಂಟ್ರೋಲ್ಡ್ ಮೈಂಡೆಡ್. ಆದ್ದರಿಂದ ಎಲ್ಲಿಯೂ ಸಹ ತಲೆ ಬಿಸಿ ಮಾಡಿಕೊಂಡು ಅಥವಾ ಇನ್ನೇನೋ ವ್ಯಗ್ರನಾಗಿ ಮತ್ತು ಏನೋ ಗಲಾಟೆ ಎಬ್ಬಿಸುವಂತೆ ಮಾಡಲಿಕ್ಕಿಲ್ಲ. ಕಿರಿಕಿರಿ ಆಯ್ತೆಲ್ಲ ಹೇಳೋದು ಅದೆಲ್ಲ ಇಲ್ಲ. ಆದ್ದರಿಂದ ಇದು ಕೇಳಲಿಕ್ಕುಂಟು, ಹೇಳಿದ್ದೇನೆ ನಾನು. ಪುರೋಹಿತರ ಮನೆಗೆ ಬಂದರೆ ಅವರ ಹತ್ರ ಕೇಳಲಿಕ್ಕುಂಟು. ಈಗೆಲ್ಲ ಅದು ತಪ್ಪಿ ಹೋಗಿದೆ, ಆದರೆ ಫಾರ್ಮ್ಯಾಲಿಟಿ ಉಳಿಕೊಳ್ಳಿಲ್ಲ, ಉಳಿದಿದೆ. ಹೌದು, ಪ್ರಸೀದಂತು ಭವಂತಹ, ಅವರಾಗ ಪ್ರಸನ್ನ ಸ್ಮಃ ಹೇಳಬೇಕು. ಚೆನ್ನಾಗಿರಿ, ಆಯಿತು ಚೆನ್ನಾಗಿದ್ದೇವೆ ಹೇಳಬೇಕು ಅವಳು. ಮನಸ್ಸಮಾಧೀಯತಾ, ಮಂಡೆ ಸಮ ಇರಲಿ, ಸಮಾಹಿತ ಮನಸ್ಸಸ್ಮಃ, ತಲೆ ಸರಿ ಉಂಟು, ಇದು ಉತ್ತರ ಅವರು ಕಾನ್ವೊಕೇಶನ್. ಇದೆಲ್ಲ ಸಂಭಾಷಣೆ ಬರೆದು ಕೊಟ್ಟರೆ ಅರ್ಥ, ಯಾರಿಗೊತ್ತು, ಇದು ಗೊತ್ತೇ ಇಲ್ಲ. ಹೌದಾ, ನೀವು ಕೇಳ್ಬೋದು, ನಾವು ಇಷ್ಟೆಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡಿದ್ದೇವೆ మరి ಇದೆಲ್ಲ ಮಾತುಕತೆ ಇತ್ತಾ ಅಂತ. ಅದು ಅವರೇ ಹೇಳಿಕೊಳ್ತಾರೆ. ಯಾರು ಬಂದವರೇ, ಪುರೋಹಿತರೇ. ಮನಸ್ಸಮಾಧೀಯತಾಂ ಸಮಾಹಿತ ಮನಸ್ಸಸ್ಮಃ ಪ್ರಸೀದಂತು ಭವಂತಹ ಪ್ರಸನ್ನಾಸ್ಮ ಅವರೇ ಹೇಳೋದು. ಅವರಿಗೆ ಅದು ಹೇಳಿದೆ ಇಲ್ಲೂ ಗೊತ್ತಿರೋದಿಲ್ಲ, ಅದು ರೊಟೇಟ್, ಅದು ಮಾಮೂಲಿ ಬಂದು ಹೋಗಿದೆ ಕ್ರಮಬದ್ಧತೆಯಲ್ಲಿ, ಇಡೀ ಒಟ್ಟಿಗೆ ಸೇರಿಕೊಂಡಿದೆ. ಅದು ಯಾರಿಗೆ ಯಾರು ಹೇಳಿದ್ದು, ಯಾರು ಯಾವಾಗ ಹೇಳೋದು ಗೊತ್ತಿಲ್ಲ. ಅವರ ಹತ್ರ ಒಂದೊಮ್ಮೆ ಕೇಳಿದ್ರು, ಒಂದೊಮ್ಮೆ ಇದು ಯಾರಿಗೆ ಹೇಳಿದಿರಿ ಕೇಳಿದರೆ ಅದು ಇಲ್ಲಿ ಬರೆಸಿದ್ದಾರೆ ಹೇಳಲಿಕ್ಕುಂಟು ಹೇಳೋದು. ಅದು ಮಂತ್ರದಾಗಿ ಆಗಿಬಿಟ್ಟಿದೆ, ಅದಲ್ಲ ಅದು. ಇದು ಮಾಮೂಲಿ ಮಾತುಕತೆ, ಯಜಮಾನ ಕೇಳೋದು ಬಂದವರ ಹತ್ರ, ಪುರೋಹಿತರ ಹತ್ರ, ನೀವು ಸಮ ಇದ್ದೀರಾ ಕಾರ್ಯಕ್ರಮ ಮಾಡಿಸ್ಲಿಯಾ ಅಂತ. ನಾನು ಸಮ ಇದ್ದೇನೆ, ಮಾಡಿಸಿ. ಖುಷಿಯಾಗಿರಬೇಕು, ಖುಷಿಯಾಗಿತ್ತು ಮಾಡಿ, ಎಲ್ಲ ಗೊತ್ತುಂಟಲ್ಲ ನಿಮಗೆ, ಎಲ್ಲ ಗೊತ್ತು ಮಾಡ್ತೇವೆ, ಎಷ್ಟು ಗೊತ್ತು ಅಷ್ಟು ಮಾಡಿ. ಇದೆಲ್ಲ ಹೇಳಿ ಯಥಾ ಜ್ಞಾನತಃ ಕರಿಷ್ಯಾಮಿ ಎಲ್ಲ ಹೇಳಿಕೊಂಡವ್ರು, ನನಗೆ ತಿಳಿದಷ್ಟು ಮಟ್ಟಿಗೆ ಮಾಡ್ತೇನೆ. ಇವತ್ತು ಯಜಮಾನ ಅವನಿಗೆ ಗೊತ್ತೇ ಇಲ್ಲ, ಅದೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲ. ಆದರೆ ಎಂತ ಹೇಳ್ತಾರೆ ಕೇಳೋದು. ಆದರೆ ಇದು ಉಳ್ಕೊಂಡಿದೆ, ಗೆರೆಹಣ್ಣು ಕ್ಲಿಯರ್ ಕಟ್ಟಾಗಿ ಮನಸ್ಸಮಾಧೀಯತಾಂ, ತಲೆ ಸರಿ ಇರಲಿ ಕೇಳ್ತಾನೆ ಇವ ಯಜಮಾನ. ಸಮಾಹಿತ ಮನಸ್ಸಸ್ಮಃ, ಮಂಡೆ ಸಮ ಉಂಟು ಅವರು ಹೇಳಲಿಕ್ಕೆ ಉಂಟು. ಹೇಳದೆ ಇದ್ರೆ ವ್ರತ ಆಗೋದಿಲ್ಲ, ನಿಯಮ ಆಗೋದಿಲ್ಲ, ಕರ್ಮ ಆಗೋದಿಲ್ಲ, ಎಲ್ಲಿ ಹೋಗುತ್ತೆ ನಮ್ಮದು. ಸರಿ ಇದ್ದರೆ ಮಾತ್ರ ಚಾನೆಲ್ ಲಿಂಕ್ ಆಗಿದೆ ಕೇಳಿದೆ, ಲಿಂಕ್ ಆಗಿದೆ ಹಾಗೆ ಶುರು ಮಾಡು, ಇಲ್ಲ ಆದರೆ ಇಲ್ಲ ಅಂತ ಹಾಗೆ ಹೇಳಿಕೊಂಡಾಗಿ ನಮ್ಮದು ತಲೆ ಸರಿ ಇದೆ, ಮನಸ್ಸು ಒಳ್ಳೆಯದುಂಟು ಹೇಳುತ್ತೆ. ಆದ್ದರಿಂದ ಶಾಂತಃ ಸಂಯತ ಮಾನಸಃ, ಮನಸ್ಸು ನಿಗ್ರಹ ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡು ಕರೆಕ್ಟಾಗಿದ್ದೆಯೇ, ಹಾಗೆ ಆದರೆ ವ್ರತ ಮಾಡಲಿಕ್ಕೆ ಬರ್ತದೆ ಅಂತ. ಇದು ಸ್ವಲ್ಪ ಜಾಸ್ತಿ ಆಯಿತು ನಿಮ್ಮದು ಸಂಖ್ಯೆ. ಇಷ್ಟೆಲ್ಲ ಬೇಡಿತ್ತು, ಒಂದು ಎರಡು ಹೇಳಿದರೆ ಸಾಕಿತ್ತು. ಇಷ್ಟೆಲ್ಲ ಮಾಡಿದರೆ ವ್ರತವೇ ಮಾಡಬೇಡ ಅಂತ ಅನಿಸ್ತದೆ ಅಂತ ಹೇಳಿದರೆ, ಏಕೇನ ವ್ಯತ ಹೀನೇನ ಪ್ರಥಮಸ್ಯ ಹಿಲುಪ್ಯತೆ ಹೇಳಿಬಿಟ್ರು. ಒಂದು ಬಿಟ್ಟರು ಹೋದರೂ ಸಾಯ್ತದೆ, ವ್ರತ ಭಂಗ ಆಗ್ತದೆ. ಎಲ್ಲ ಬೇಡ ಹೇಳಿಕೊಂಡು ಎಷ್ಟು ಕಟ್ ಮಾಡೋದು ನಾವು, ಅದು ಬೇಡ ಇದು ಬೇಡ ಮತ್ತೊಂದು ಬೇಡ ಇನ್ನೊಂದು ಬೇಡ ಹೇಳಿದರೆ ಮತ್ತೆ ವ್ರತ ಮಾಡಲಿಕ್ಕೆ ಉಂಟ. ನಮ್ಮದು 100 ಪುಟದ್ದು ಇತ್ತೆಲ್ಲ ನಿಯಮಗಳು, ನಾವು ಸಣ್ಣಕ್ಕೆ 1 ಪುಟದಲ್ಲಿ ತಂದಿದ್ದೇವೆ. ನೀವು ಇದು ಬೇಡ ಹೇಳಿದರೆ ಮತ್ತೆ ಎಂತ ಮಾಡೋದು. ಎಷ್ಟು ಸಾರ್ಟ್ ಔಟ್ ಮಾಡಿದ್ದೇನೆಲ್ಲ ನಾನು ಕಮ್ಮಿ ಮಾಡಿ ಲೆಕ್ಕಾಚಾರ ಮಾಡಿದ್ದಕ್ಕೆ ಕಂಡ ಬಟ್ಟೆ ಉಂಟು. ಇದರಲ್ಲಿ ಒಂದು ಇನ್ನೊಂದರಲ್ಲಿ ಸೇರ್ತದೆ. ಇದು ಹೊರಗೆ ತಂದು ತೋರಿಸಿದ್ದು, ಲೆಕ್ಕ ಮಾತ್ರ ಜಾಸ್ತಿ ಮಾಡಿದ್ದಷ್ಟೇ ವಾಸ್ತವವಾಗಿ. ಆದ್ದರಿಂದ ಯಾವತ್ತೂ ಸಹ ಇಷ್ಟು ಇರಲೇಬೇಕು ಅಂತಾರೆ. ತಸ್ಮಾತ್ ಆತ್ಮಗುಣೋಪೇತ, ಇದು ವೈಯಕ್ತಿಕವಾದ ದೈಹಿಕವಾದ ಕೆಲವು ಗುಣಗಳು, ಮಾನಸಿಕವಾದದ್ದು. ಇದು ಜೈವಿಕ, ಮಾನಸಿಕ ಮತ್ತು ವಾಸ್ತವವಾಗಿ ವಾಚಿಕವಾಗಿದೆ. ಆತ್ಮ ಅಂದರೆ ದೇಹವೂ ಹೌದು, ಆತ್ಮ ಅಂದರೆ ಜೀವ ಹೌದು, ಆತ್ಮ ಅಂದರೆ ಮನಸ್ಸು ಹೌದು, ಆತ್ಮ ಅಂದರೆ ದೇವರು ಹೌದು. ಆದರೆ ಇದು ದೇವರಿಗೆ ಸಂಬಂಧಪಟ್ಟಂತೆ, ದೇವರಿಗೆ ಜೀವರಿಗೆ ಸಂಬಂಧಿಸುವಂತೆ, ಮನಸ್ಸು ಜೀವನ ಜೊತೆಯಲ್ಲಿ ಬರುವಂತೆ, ಅವನ ದೇಹವನ್ನು ಒಪ್ಪಿಸಿಕೊಳ್ಳುವಂತೆ ಮಾಡಿದ ಕರ್ಮಗಳಿದು. ಇದರಲ್ಲಿ ಒಂದು ಹೆಚ್ಚು ಕಡಿಮೆ ಆದರೂ ಭಂಗ ಆಗ್ತದೆ, ವ್ರತಕ್ಕೆ ಭಂಗ ಆಗ್ತದೆ. ಅದನ್ನು ಆದಷ್ಟು ನಾವು ಸಾರ್ಟ್ ಔಟ್ ಮಾಡಿ ಎತ್ತಿ ತಂದು ಹೇಳಿದ ಗುಣಗಳಾದ್ದರಿಂದ ಒಂದೂ ಬಿಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಕೂರ್ಮ ಪುರಾಣದಲ್ಲಿ ಇಂಥ ವ್ರತಗಳ ರಾಶಿಯಲ್ಲೇ ಹೇಳಿದ. ವಿಶೇಷವಾಗಿ ಇವನಿಗೆ ಹೇಳಿದ ವ್ರತದ ಬಗ್ಗೆ ಇನ್ನೊಂದು ಮಾತನ್ನು ಹೇಳುತ್ತೇನೆ ನಾನು ಮಗದೊಮ್ಮೆ.
ಅದನ್ನು ಉಲ್ಲೇಖ ಮಾಡಿ ಹೇಳಿದ್ದವರು. ವಾಸ್ತವವಾಗಿ ಇದರಿಂದ ನನ್ನ ವ್ರತ ಮಾಡಲಿಕ್ಕೆ ಉಂಟು ಅಂತ ಶಿವನೇ ಹೇಳಿಕೊಳ್ಳುವ ನೆಲೆಯಲ್ಲಿ ಮದ್ವ್ರತಂ ಓಡುಮರ್ಹತಿ, ನಡೆಸಿಕೊಳ್ಳಲಿಕ್ಕೆ ಆಗತ್ತೆ ಅಂತ ಚಿಂತನೆ ಕೊಟ್ಟಿದ್ದಾನೆ. ಇದರಲ್ಲಿ ಕೆಲವು ಮಾತುಗಳನ್ನು ಮತ್ತೆ ಭವಿಷ್ಯ ಪುರಾಣ ಹೇಳುವಾಗ ಕೆಲವು ಅಂಕೆಗಳನ್ನು ಬಿಟ್ಟಿದ್ದೇನೆ. ಇದರ ವಿವರಣೆ ಏನಿದೆ ಎನ್ನುವುದಕ್ಕೆ ಅದರಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಕ್ಷಮ, ಸತ್ಯಂ, ಅದರೊಟ್ಟಿಗೆ ಒಂದು ಸೇರಿಸುವಂಥದ್ದು ದಯೆ, ಕಾರುಣ್ಯ. ಯಾವುದಕ್ಕಾದ್ರೊಂದು ಇತಿಮಿತಿ ಇರ್ತದೆ. ಸರ್ವಭೂತ ದಯೆಗಳು ಅಂತ ಎಲ್ಲರ ಮೇಲೆ ಒಂದು ಕಾರುಣ್ಯ ಇರಬೇಕು. ಅದರೊಟ್ಟಿಗೆ ದಾನ ಮೇಲೆ ಹೇಳಿಕೊಂಡದ್ರಲ್ಲಿ ಬರಲಿಲ್ಲ, ದ್ವಿಜಾರ್ಚನೆ ಬಂತು ಅಷ್ಟೇ. ತಿಳಿದವರನ್ನು ಪ್ರೀತಿಸುವಂಥ, ಅವರಿಗೇನಾದರೂ ಕೊಡುವಂಥ. ಆದರೆ ಯಾವ ಪ್ರಕಾರದಲ್ಲಿ ಹೇಳುವುದು ಪೂರ್ಣವಾಗಿ ಹೇಳಲಿಲ್ಲ. ಅದರಿಂದ ವ್ರತದಲ್ಲಿ ಒಂದು ಅಂಶ ಏನು ಕೇಳಿದರೆ ಅಂದರೆ ದಾನವು ಸೇರ್ತದೆ. ಏನು ಹೇಳಲಿಲ್ಲ ಅವರು. ನೋಡಿ, ಏನಾದರೂ ಉಂಟ ಇಲ್ಲಿ? ಕಮಿಟ್ಮೆಂಟ್ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಲಿಲ್ಲ, ಜನರಲ್ ಮಾಡಿದ್ದಾರೆ. ಅದರೊಟ್ಟಿಗೆ ಶೌಚಂ, ಇಂದ್ರಿಯ ನಿಗ್ರಹ ಬಂದದ್ದೇ. ಇನ್ನೊಂದು ದೇವಪೂಜಾ, ಅಗ್ನಿಹವನ. ಇನ್ನು ಒಂದು ಸೇರದೇ ಇದ್ದದ್ದು ಭಗವಂತನ ಸಮಾರಾಧನೆ. ಅದು ಹೇಳಬೇಕಾಗಿಲ್ಲ, ಯಾಕೆಂದರೆ ವ್ರತ ಅಂದರೆ ಅದುವೇ ಹೊರಟತ್ತು. ದೇವರ ಪೂಜೆಗೆ ಹೊರಟಿದ್ದೇವೆ, ಆದರೆ ದೇವರ ಪೂಜೆಯನ್ನು ಬಾಯ್ಬಿಟ್ಟು ಹೇಳಿ ಮತ್ತೆಲ್ಲ ಮಾಡಿದ್ದೇವೆ ಮಾರ್ಯಾರೆ, ಅದೊಂದು ಹೇಳಲೇ ಇಲ್ಲ ಇವ್ರ ಲೆಕ್ಕದಲ್ಲಿ. ಅಂದರೆ ಅದಕ್ಕೆ ಬೆರಳು ಮಾಡಿಸಲಿಕ್ಕೆ ದೇವಪೂಜಾ ಒಂದು. ಅಂದರೆ ನಿಂತ ಪ್ರತಿಮೆಯಲ್ಲಿ ಒಂದು, ಪ್ರತಿಷ್ಠಿತ ಪ್ರತಿಮೆಯಲ್ಲಿ ಪೂಜೆ, ನಡೆದಾಡುವ ಪ್ರತಿಮೆಯಲ್ಲಿ ಪೂಜೆ, ಕೊನೆಗೆ ಅಗ್ನಿಯಲ್ಲಿ ಪೂಜೆ. ಇದು ಮೂರು ರೀತಿ ದೇವರ ಸಮಾರಾಧನೆ. ಮೂರು ಮುಖ. ಒಂದು ಸ್ಥಾಪಿತವಾದ ಪ್ರತಿಮೆಯಲ್ಲಿ, ಅದು ಮಾತು ಆಡುವುದಿಲ್ಲ, ಹೋಗುವುದಿಲ್ಲ. ಇನ್ನೊಂದು ಅಗ್ನಿಯಲ್ಲಿ, ಅದು ಚಲನೆ ಇರ್ತದೆ, ನಮ್ಮ ಎದುರು ಆಹುತಿಗಳನ್ನು ಸ್ವೀಕಾರ ಮಾಡ್ತದೆ, ಸಂತೋಷ ಪಡಲಿಕ್ಕೆ ಆಗ್ತದೆ. ಆದರೆ ಏನಾಯಿತು ಹೇಳುವುದಿಲ್ಲ. ಅದು ನಾವು ಪಾಯಸ ಹೋಮ ಅಂತ ಹೇಳ್ತೇವೆ, ಅದು ಏನಾದರೂ ಅಗ್ನಿ ಹೇಳ್ತದ ರುಚಿಯಾಗಿದೆ ಅಂತ, ಸ್ವಲ್ಪ ಬೆಲ್ಲ ಕಮ್ಮಿ ಆಗಿದೆ ಅಂತ ಹೇಳುವುದಿಲ್ಲ. ನಾವು ಮಾಡಿದ್ದೇ ಆಹುತಿ, ಕೊಟ್ಟದ್ದೇ ಮುಗಿಯಿತು. ಕಟ್ಟಿಗೆ ಜಾಸ್ತಿ ಆಗಿದರೆ ಜೋರು ಉರಿತದೆ, ಕಮ್ಮಿ ಆಗಿದರೆ ಸ್ವಲ್ಪ ಹೊಗೆ ಜಾಸ್ತಿ ಬರ್ತದೆ. ಆದರೆ ಆ ಪಾಯಸವನ್ನು ಬಡಿಸಿದರೆ ತಿನ್ನುವವ ಭಾರಿ ರುಚಿಯಾಗಿದೆ ಅಂತ ಹೇಳ್ತಾನೆ, ಇನ್ನೊಂದು ಸೌಟು ಹಾಕಿ ಅಂತ. ಹಾಗೆ ನಮಗೆ ಮಾತಾಡುವ ದೇವರು ಅಂದರೆ ತಿಳಿದವ. ಹೀಗೆ ಮೂರು ಮುಖದಿಂದ, ಒಂದು ಎದುರಲ್ಲಿ ಆಹುತಿ ಪಡೆಯುವ ಮುಖ, ಇನ್ನೊಂದು ಆಹುತಿಯನ್ನು ನೋಡುವ ಮುಖ. ದೇವರು ಹೇಳ್ತಾನೆ ಕಪಿಲಾತ್ಮಕ ದಿವ್ಯೇನ ಚಕ್ಷುಷ ಸ್ವೀಕರೋಮ್ಯಹಂ ಅಂತ. ದೇವರೆದುರು ನಾವು ಇಡುವುದು ಮಾತ್ರ ಪಾಯಸವನ್ನು, ನಾವು ಕಣ್ಣು ಮುಚ್ಚುವುದಷ್ಟೇ. ದೇವರು ಕಣ್ಣು ತೆರೆದಿರ್ತಾನೆ, ಅಲ್ಲಿ ಸಮರ್ಪಣೆ ಆಯಿತು ಅಷ್ಟೇ. ದೇವರೆದುರು ತರಬೇಕು. ಇನ್ನು ಕೆಲವರೆಲ್ಲ ಅಡುಗೆ ಕೋಣೆಯಲ್ಲಿ ಉಂಟು ಪಾಯಸ ಆಯಿತು ಹೇಳಿದರೆ ಅದು ಸಾರಸ್ಯ ಆಯಿತು, ಅದು ಒಪ್ಪುದಿಲ್ಲ. ದೇವರು ನೋಡಬೇಕಂತ, ನೋಡಿಕೊಂಡವನು ಊಟ ಮಾಡಿದ್ದು ಅರ್ಥ. ಅಷ್ಟಕ್ಕೂ ನಾವು ಉದಾಸೀನ ಮಾಡಿದರೆ ಯಾರೋ ಕೇಳ್ತಾರೆ ಮೆಲ್ಲಕ್ಕೆ ನನ್ನ ಹತ್ರ, ಅದು ಚೂರು ತಂದರೆ ಆಯ್ತಲ್ಲ ಒಂದು ಸೌಟು ಪಾಯಸ, ಅಷ್ಟು ನೋಡಿದವ ಸತ್ಯ. ಮತ್ತು ಅವನು ನೀವು ಹೇಳುವಾಗ ನಾವು ಒಂದು ಕೊಪ್ಪರಿಗೆ ಮಾಡಿದ್ದೇವೆ, ಎಲ್ಲಿಂಟು ನೋಡಲೇ ಇಲ್ಲವ. ಆದ್ದರಿಂದ ಅಷ್ಟು ತೋರಿಸಬೇಕು ದೇವರಿಗೆ, ಇದು ದೊಡ್ಡ ಕಷ್ಟದ್ದು. ಅದಕ್ಕೆಂತ ಮಾಡುವ, ಕೊಪ್ಪರಿಗಿದ್ದೇಲಿ ದೇವರು ಬರಬೇಕು, ಒಂದೋ ಹಾಗೆ ಒಂದೋ ಹೀಗೆ. ಅದಕ್ಕೆ ಪಲ್ಲ ಪೂಜೆಯಿಂದ ನಾವು ಮಾಡೋದು. ಕೊಪ್ಪರಿಗೆ ಕುಂಡಲ ಇದ್ದಲ್ಲಿ ದೇವರು ಬರ್ತಾರೆ, ದೇವರನ್ನು ಕರ್ಕೊಂಡು ಬರಬೇಕು. ಒಂದು ಹಾಗೆ ಮಾಡಿ, ಒಂದೋ ಹೀಗೆ ಮಾಡಿ, ನಿಮಗೆ ಬಿಟ್ಟು. ಅಂದು ಪೂರಾ ದೇವರು ನೋಡಿದರೆ ಊಟ ಮಾಡಿದ ಹಾಗೆ. ದೇವರಿಗೆ ಅಂತ ಪೂರ ಆಗಬೇಕಾ? ಎಲ್ಲ ಬಡಿಸಿಕೊಂಡು ಎಲ್ಲ ಸ್ಯಾಂಪಲ್ ಮಾಡಿಕೊಂಡು ಹಾಕಿದರೆ ಆದರೆ ಹಾಗೆ ಮಾಡ್ತಾರೆ ಕೆಲವರು. ಮತ್ತು ಅದು ಸೀದಾ ಗೋಗ್ರಾಸ ಅಂತಲೂ ಹೋಗ್ತದೆ. ಅದು ಪುಣ್ಯಕ್ಕೆ ಯಾರಾದರೂ ತಗೊಂಡು ಹೋಗೋರು ಪ್ರೀತಿಯವರು ಇದ್ದರೆ, ದನ ಸಿಕ್ಕಿದರೆ, ಇಲ್ಲ ಆದರೆ ಅದೂ ಇಲ್ಲ, ಮತ್ತು ಪೂರ ತೋಡಿಗೆ ಹೋಗ್ತದೆ ಅದು. ಇದನ್ನು ಕಂಡ ದೃಶ್ಯಗಳನ್ನು ಹೇಳಿದ್ದು ನಾನು, ಇದು ತಪ್ಪಲ್ಲ. ಅದನ್ನಾದರೂ ತಂದು ಮರ್ಚಿ ಮಾಡ್ತಾರ, ಅಷ್ಟಕ್ಕೂ ಯಾರಲ್ಲಿಯೂ ಧೈರ್ಯ ಇಲ್ಲ, ಪುರುಸೊತ್ತಿಲ್ಲ. ಮತ್ತು ಕೆಲವರಿಗೆ ಅದರ ಮೇಲೆ ಸಂಕಟ ಇದೆ, ಅದು ಪೂರ ಬೇಯ್ಯದೆ ಕೆಲವೆಲ್ಲ ತೆಗೆದಿಟ್ಟಿದ್ದಾರೆ, ಅವರೇ ಹೇಳಿಕೊಡ್ತಾರೆ. ಅದು ಸ್ಯಾಂಪಲ್ ಎಲ್ಲ ಹಾಕುವಾಗ ಉಂಟಲ್ಲ, ಅದು ಬೇಗ ಹಾಕಿಬಿಟ್ಟಿದ್ದಾರೆ, ಮತ್ತೆಲ್ಲ ಅಡುಗೆ ಪೂರ ಮಾಡಿದ್ದು ಅಂತಾರೆ. ಕೆಲವಕ್ಕೆ ಒಗ್ಗರಣೆ ಬಿಡಲಿಲ್ಲ, ಕೆಲವಕ್ಕೆ ಇದು ಹಾಕಲಿಲ್ಲ ಅಂತ ಹೇಳಿ ಶುರು ಮಾಡ್ತಾರೆ. ಈಗೆಂತ ಮಾಡುವ ಅಂದರೆ ದೇವರು ಎಂತ ಮಾತಾಡೋದಿಲ್ಲ ಅಂತಲ್ಲ, ಅದೇ ಕಷ್ಟ ಅದು. ಅದಕ್ಕೆ ಹೇಳಿದರು ದೇವರನ್ನು ಮರೆತು ಬಿಡಿ, ಮತ್ತು ಮಾತಾಡೋರಿಗೆ ಊಟ ಹಾಕಿ ಅಂದರು. ಈಗ ಸಿಕ್ಕಿಬಿದ್ದೇವೆ ನಾವು. ಅದಕ್ಕೆ ಮೂರು ಮುಖ, ಇದು ಮಾತಾಡದ ಮುಖ, ನೋಡುವ ಮುಖ. ಅದರಿಂದ ತಿರುಪತಿಯಲ್ಲಿ ಎಷ್ಟು ಲಡ್ಡು ಮಾಡ್ತಾರ, ಅದು ಎದುರು ಪಾಸಾಗಬೇಕು ದೇವರತ್ತು. ನಾನಿದ್ದಾಗ ಹಾಗೆ ಕ್ರಮ ಇತ್ತು, ನಾನು ನೋಡಿದ್ದೇನೆ. ಅದನ್ನು ಮಾಡಿದಾಗ ಟ್ರೇ ತಿರುಪತಿ ದೇವರ ಎದುರು ಹೋಗಲಿಕ್ಕೆ ಪಾಸ್ ಅಷ್ಟೇ, ಮಾಡಿದ್ದಷ್ಟು ಪಾಸಾಗಿ. ಅಡುಗೆ ಕೋಣೆಯಲ್ಲಿ ಉಂಟು ಶಿವಾರಿ ಅಡುಗೆ ಕೋಣೆ ಅಂತ, ಅದಕ್ಕೆ ಕ್ರಮ ಅಲ್ಲಿಂದಲೇ ಆಗಬೇಕು. ಎಷ್ಟಾಗೋದಾದರೂ ಅಲ್ಲಿಂದ ಪಾಸ್ ಆಗಬೇಕು. ಈಗ ರಾಶಿಗಟ್ಟಲೆ ಆಗಲಿಕ್ಕೆ ಹೋಗಿ ಮತ್ತು ಅದು ಆಗೋದಿಲ್ಲ ಹೇಳಿ ಕೊನೆಗೆ ಅಲ್ಲಿ ಒಂದು ಶ್ರೀನಿವಾಸನ ಫೋಟೋ ಇಟ್ಟಿದ್ದಾರೆ ಕಾಣ್ತದೆ. ಲಾಡು ಆಗುವಾಗಲೇ ನೋಡ್ತಾ ಇರ್ತಾನೆ ಅವನು, ಎಂಥ ತುಪ್ಪ ಹಾಕ್ತಾರ, ಎಂಥ ಕೈ ಹಾಕ್ತಾರ ಅಂತ. ಎಂತ ಮಾಡೋ ಇದಕ್ಕೆ ಅಲ್ಲ, ಅವನಿಗೆ ಕಣ್ಣು ಕಾಣದಂತೆ ಇವರು ನಾಮ ಹಾಕಿಬಿಡ್ತಾರೆ ಬಿಡಿ. ಒಟ್ಟು ನಾವು ಎಲ್ಲರಿಗೂ ನಾಮ ಹಾಕ್ತೀವಿ. ಹಾಗೆ ಅವನಿಗೆ ಕಣ್ಣು ಕಾಣದಂತೆ ಹಾಕಿಬಿಟ್ಟು ನೀನು ನೋಡುವುದು ಬೇಡ, ನಾವು ಮಾಡುವುದು ಅಲ್ಲ ಅಂತ ಖುಷಿ ಇರ್ತದೆ. ಎಲ್ಲ ಚೆನ್ನಾಗಿದೆ, ಸಂಸ್ಕೃತಿ ಅದ್ಭುತ ಅನ್ನಿಸ್ತದೆ. ನಾನು ಹೇಳಿದ್ದು ಹೇಗಿತ್ತು ಅಂತ. ಒಂದು ಕಡೆ ಎರಡು ಕ್ರಮ, ದೇವರನ್ನು ಧರಿಸುವುದು, ದೇವರಡೆಗೆ ಕರ್ಕೊಂಡು ಹೋಗುವುದು, ಇವೆಲ್ಲ ಮುಖಗಳು ಅದ್ಭುತವಾಗಿರುವಂಥ. ಇದನ್ನು ನಡೆಸಿಕೊಳ್ಳಲಿಕ್ಕೆ ಹೇಳಿ, ಇದು ಒಂದು ರೀತಿಯ ಊಟ. ಮತ್ತೊಂದು ಅಗ್ನಿಮುಖದಲ್ಲಿ ಆಹುತಿ ಕೊಡುವ ಊಟ.
ಇನ್ನೊಂದು ಊಟ ಪ್ರತ್ಯಕ್ಷವಾಗಿ ಮಾಡತಕ್ಕಂತಹ ಕ್ರಮ, ಬ್ರಾಹ್ಮಣ ಮುಖದ ಊಟ. ಹೀಗೆ 3 ಮುಖದಿಂದ ಊಟ ಆಗತ್ತೆ. ಈ ನಮೂನೆ ಉಡುಪಿಯಲ್ಲಿ ಆಗ್ತಾ ಇತ್ತು, ಉಡುಪಿಯಲ್ಲಿ ಆಗ್ತದೆ ಅಂತ ಹೇಳುತ್ತಾರೆ. ಕೃಷ್ಣನ ಮಾಧ್ಯಮದಲ್ಲಿ ಎಲ್ಲ ಪದಾರ್ಥಗಳು ಬರಬೇಕು. ಪಂಚಭಕ್ಷ ಪಾಯಸ, ಪಂಚಭಕ್ಷ ಅಲ್ಲ, 14 ಭಕ್ಷ್ಯಗಳಿವೆ ಅಲ್ಲೆಲ್ಲ, ಎಲ್ಲ ಬರಬೇಕು ಹೊತ್ಕೊಂಡು. ದೊಡ್ಡ ಕಟಾರ್ ಹೊತ್ಕೊಂಡು ಹೋಗುದು ಅವನಿಗೆ. ಅಷ್ಟು 14 ಸೇರಿನದ್ದು ಅಡುಗೆ ತೋರಿಸ್ಲಿಕ್ಕುಂಟು. ಇಡೀ ದಿನಕ್ಕೆ 41 ಮುಡಿ ಊಟ ಆಗಲಿಕ್ಕುಂಟು. ಇದು ಆಚಾರ್ಯ ಹೇಳಿ, ಶತಪ್ರಸ್ಥಾತನೂ 100 ಬೊಗಸೆ ಅಲ್ಲದೆ ಕಮ್ಮಿ ಇಲ್ಲದೆ ನಿತ್ಯ ಊಟ ಆಗಬೇಕು ಅಂತ ಆಚಾರ್ಯ ಮಧ್ವರು ಹಾಕಿದ ಶಾಸ್ತ್ರ ಅದು. ಇಲ್ಲಿ ಅಷ್ಟು ಒಳಗೆ ಹೋಗಿ ಬರಬೇಕು ಹೊರಗೆ ದೇವರಿಗೆ ತೋರಿಸಿ. ಆಗ ಸಮರ್ಪಣೆ ಆದಾಗ ಅಗ್ನಿಯ ಮಾಧ್ಯಮದಲ್ಲಿ ಆಹುತಿ ಕೊಡಬೇಕು. ಕೃಷ್ಣಾಯ ನಮಃ ಅಂತೇಳಿ ಅವನ್ನೇ ಒಂದು ಮಂತ್ರ ಹೇಳಿಕೊಟ್ಟಿದ್ದಾರೆ ಆಚಾರ್ಯ ಮಧ್ವರು, ಹೇಗೆ ಹಾಕಲಿಕ್ಕೆ ಉಂಟು. ಆ ಮೂಲ ಮಂತ್ರಗಳಿಂದ ಆಹುತಿ ಆಗಬೇಕು ಅಗ್ನಿಮುಖದಲ್ಲಿ. ಅದೇ ಹೊತ್ತಿನಲ್ಲಿ ಬ್ರಾಹ್ಮಣ ಮುಖದಲ್ಲಿ 12 ಜನರಿಗೆ ಊಟ ಆಗಬೇಕು. ಅದನ್ನು ಮೃಷ್ಟಾನ್ನ ಊಟ ಅಂತ ಕರೀತಾರೆ. ಅಡುಗೆ ಇದೆಲ್ಲ ಬೇರೆ, ಅದು ಮೊದಲಾಗಿರ್ತದೆ, ಅದು ಅಡುಗೆ ದೇವರಿಗೆ ಊಟ ಆಗಿರ್ತದೆ. ಹೀಗೆ ಸೈಮಲ್ಟೇನಿಯಸ್ಲಿ 3 ಮುಖದಿಂದ ಊಟ ಆಗುವುದು ಇವತ್ತು ಇಲ್ಲಿ ಮಾತ್ರ. ಇದನ್ನು ಕೆಲವರು ಅನುಸರಿಸ್ತಾ ಇದ್ದಾರೆ, ಮಾಡಿದ್ದಾರೆ. ಕೆಲವು ಲೋಕಗಳಲ್ಲಿ, ಕೆಲವು ದೇವಳಗಳಲ್ಲಿ ಮೃಷ್ಟಾನ್ನ ಊಟ ಅಂತ ಒಂದು ಮಾಡಿದ್ದಾರೆ. ಅಗ್ನಿಮುಖದ ಸಮಾರಾಧನೆ ಅಂತ ಮಾಡ್ತಾರೆ. ಕ್ರಮಬದ್ಧವಾದ ಅಗ್ನಿಮುಖದ ಸಮಾರಾಧನೆ ಆಚಾರ್ಯ ಹೇಳ್ತಾರೆ. ಸ್ತಂಡಿಲ ಹಾಕಿಕೊಂಡು ಅದಕ್ಕೆ ಅಂದರೆ ಕುಂಡ ಹಾಕಿಕೊಂಡು ಕುಂಡ ಲಕ್ಷಣ ಹೇಳಿಕೊಂಡು ಪರಿಸ್ತರಣಾದಿಗಳು ಮಾಡಿ, ಪರಿಷೇಕಾದಿಗಳನ್ನು ಮಾಡಿ, ಅಗ್ನಿ ಸಂಸ್ಕಾರಾದಿಗಳನ್ನು ಮಾಡಿ, ವೈಷ್ಣವತ್ವ ಸಿದ್ಧಿ ಮಾಡಿಕೊಂಡು ಮೂಲಮಂತ್ರಾದಿಗಳಿಂದ ಪುರುಷ ಸೂಕ್ತಾದಿಗಳಿಂದ ಆವತ್ತುಕೊಳ್ಳಲಿಕ್ಕೆ ಅದರ 1-1.5 ಗಂಟೆ ಪ್ರೋಸೆಸ್ಸೇ ಉಂಟು ವಾಸ್ತವವಾಗಿ. ಪೂಜೆಯಷ್ಟು ಹೊತ್ತಿನಲ್ಲಿ ಅಗ್ನಿಮುಖ ಪ್ರಯೋಗ ಆಗ್ತದೆ ಅಲ್ಲಿ. ಇವತ್ತು ಎಲ್ಲಿ ಮಾಡ್ತಾರೆ ಕೇಳು. ಅಂತೂ ಸಾಂಕೇತಿಕವಾಗಿ ಆಗ್ತದೆ ಅನ್ನೋದು ಸಂತೋಷ. ಅಷ್ಟು ಬೇಗನೆ ಊಟಕ್ಕೆ ಜನ ಸಿಗುವುದು ದೊಡ್ಡ ಕಷ್ಟ. ಆಗಲೇ ಅವನು ಮೊದಲ ಬಾಯಿ ಹಾಕುವುದು ದೇವರ ಪ್ರಸಾದ ಅಂತ. ಅಂಥವನು ಲೆಕ್ಕ. ಬೆಳಿಗ್ಗೆಲ್ಲ ಅಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಇಡ್ಲಿ ಸಾಂಬಾರೆಲ್ಲ ತಿಂದವ ಅಲ್ಲ, ಏನು ಸಾಂಕೇತಿಕವಾಗಿ ಪುರುಸೊತ್ತುಂಟಂತೇಳಿ ಗೋಪಿನಾಮವನ್ನು ಎಳೆದವ ಅಲ್ಲ. ಜಪವ ಅದು ಆ ಗ್ರಹಣದ ಹೊತ್ತಿನಲ್ಲಿ ಮಾಡಿದ್ದೇನಲ್ಲ, ಹೇಳಿಕೊಳ್ಳುವವ ಅಲ್ಲ. ಅಂತಹ ತ್ರಿಕಾಲ ಸಂಧ್ಯಾವಂದನೆ ಮಾಡುತ್ತಿರುವ ವಾಸ್ತವವಾದ ವ್ಯಕ್ತಿಗೆ ಊಟ. ಅದು ಪ್ರತಿನಿತ್ಯ 12 ಜನರಿಗೆ ಬಂದವನೇ ಅಲ್ಲ. ಯಾರು ಕೇಳುವುದಿಲ್ಲ ಅಷ್ಟು ಬೇಗ ಊಟ ಮಾಡಲಿಕ್ಕೂ ಸಹ. ಅವರ ಸಮಯಕ್ಕೆ ಆಗಲಿಕ್ಕೆ ಉಂಟು, ಅಂಥವ್ರು ಸಿಗುವುದೇ ವಿರಳ. ಇದು ಕ್ರಮ ಅಂದರೆ, ಪೂಜೆಯ ಕ್ರಮ ಅಂದರೆ. ಆ ನಂತರ ಅವರು ದೇವರ ಪ್ರಸಾದವನ್ನು ತಗೊಳ್ಳಿಕ್ಕೆ ಆಚಾರ್ಯ ಹೇಳಿದ ಕ್ರಮ. ಭೃತ್ಯಾತಿಥಿ ಪುರಸ್ಸರ, ಅತಿಥಿ ಊಟ ಅದು. ಅದನ್ನು ದೈವಪೂಜಾ ಅಗ್ನಿಹವನ ಮೊಟ್ಟಟ್ಟು ಹೇಳಿದ್ದದಕ್ಕೆ ದ್ವಿಜಾರ್ಚನೆ ಮೊದಲು ಹೇಳಿದ್ದಾರೆ. ಅದನ್ನು ನಾನು ಲಿಂಕ್ ಮಾಡಲಿಕ್ಕೋಸ್ಕರ ತೋರಿಸಿಕೊಂಡಿದ್ದಕ್ಕೆ 2 ಸಂಖ್ಯೆ ಹಾಕಿದ್ದೇನೆ, ಆಚೆಗೆ ಮತ್ತು ಈಚೆಗೆ. ದೈವಪೂಜಾ ಮತ್ತು ಅತಿಥಿ ಅಗ್ನಿಹವನಂ ಎನ್ನುವುದಕ್ಕೆ 2 ಆಗಿದ್ದ ನಂತರ ಮತ್ತೆ ಮಾಮೂಲಿ ಸಂತೋಷ ಉಂಟು. ಅದರೊಟ್ಟಿಗೆ ಸ್ಥೇಯ ವರ್ಚನ. ಇನ್ನೊಂದು ಕೊನೆಯ ಮಾತೆಂತ ಕೇಳಿದರೆ, ಕದ್ದ ದುಡ್ಡಿನಲ್ಲಿ ಸಮಾರಾಧನೆ ಅಂತ ಮಾಡಬಾರ್ದು ಅಂತ. ಅದು ಎಚ್ಚರ ಕೊಟ್ಟದ್ದು. ಯಾಕೆ ಕೇಳಿದರೆ, ಅಲ್ಲ ಮಾಡಿದ್ದರ ಶ್ರಮ ನಿಮಗೆ, ಪುಣ್ಯ ಪೂರ್ತಿ ಅವನಿಗೆ ಅಂತ. ಈಗ ಯಾರು ಮಾಡೋದಿಲ್ಲ ಇಷ್ಟು ಹೇಳಿದ್ರು. ಕದ್ದ ದುಡ್ಡಿನಲ್ಲಿ ನೀವೇನಾದರೂ ಮಾಡಿದರೆ ಏನಾಗುತ್ತೆ ಕೇಳಿದರೆ, ಎಲ್ಲಕ್ಕೂ ಮುಖ್ಯ ಏನಾಗುತ್ತೆ ಅಂದರೆ, ಪೂರಾ ಮಾಡಿದ್ದು ಕರ್ಮಾಂಗದ ಪುಣ್ಯ ಪೂರ ಯಾರ ದುಡ್ಡೋ ಅವನಿಗೆ ಹೋಗ್ತದೆ. ಅಲ್ಲ ನಾನು ಶ್ರಮ ಪಡಲಿಲ್ವಾ? ನೀನು ಕದ್ದದ್ದೇ ಶ್ರಮ ಪಟ್ಟದ್ದು, ಅದರಿಂದ ಬಂದದ್ದೇ ನಿನಗೆ ಪಾಪ. ಮತ್ತೆಂಥದ್ದು ನಿನ್ನ ಶ್ರಮ ಎಂಥದ್ದು? ಅದು ಇದ್ದದ್ದಕ್ಕೆಲ್ಲ ನಿನ್ನ ಶ್ರಮ ಎಲ್ಲ ಕಾರಣ ಆದದ್ದು, ಮೂಲ ಆದದ್ದು. ಅದರಿಂದ ನೀನು ಕದ್ದದ್ದೇ ತಪ್ಪಾಗಿರುವಾಗ ಉಳಿದದ್ದೆಲ್ಲ ತಪ್ಪೇ, ಪ್ರಯೋಜನ ಇಲ್ಲ. ಅವನಿಗೆ ಪುಣ್ಯ ಹೋಗ್ತದೆ. ಆದ್ದರಿಂದ ಪುಣ್ಯಕ್ಕೆ ಕದ್ದು ಯಾರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಕೆಟ್ಟ ಕೆಲಸ ಮಾಡಿದರೆ ಆ ದುಡ್ಡಿನಿಂದ ಅವನಿಗೆ ಪಾಪ ಹೋಗ್ತದ? ಇಲ್ಲ, ಮಾಡಿದ್ದು ನೀನಲ್ಲ, ಅವನು ಹೇಳಿದ್ದಾನೆ, ಅಲ್ಲಿ ಮುಗೀತು. ಆಗ ನೀನೇ ತಿನ್ನುವುದು. ಆದ್ದರಿಂದ ಕದ್ದು ಏನು ಮಾಡಿದರೂ ತಿನ್ನುವುದು ನಾವೇ, ಪಾಪ ತಿನ್ನುವುದು ನಾವೇ, ಪುಣ್ಯ ತಿನ್ನುವುದು ಅವನೇ. ಆದ್ದರಿಂದ ಕಳ್ಕೊಳ್ಳುವುದು ನಾವೇ. ಆದ್ದರಿಂದ ಕದ್ದದ್ದೇ ಒಂದು ಬಂದದ್ರಿಂದ ಪ್ರಧಾನವಾಗಿ ಇಟ್ಟುಕೊಂಡ್ರವರು ಸ್ಥೇಯ ವಾರ್ಚನ, ಕದಿಯೇ ಬೇಡ. ಇನ್ನು ಕೆಲವರು ಕೇಳೋದುಂಟು ನನ್ನ ಹತ್ರ, ಅಲ್ಲ ಶಾಲಿಗ್ರಾಮ ಕದ್ದು ಪೂಜೆ ಮಾಡಿದರೆ ಪುಣ್ಯ ಬರ್ತದ ಇಲ್ವ ಹೇಳಿ? ಬರ್ತದೆ. ಯಾರಿಗೆ? ಯಾರ ಶಾಲಿಗ್ರಾಮ ಓನರ್ ಯಾರು ಅವರಿಗೆ. ಮತ್ತೆಂಥದ್ದು ಕದ್ದ ನಂತರ ಅಷ್ಟೇ ತಾನೆ. ಕದ್ದು ನೀವು ಏನು ಮಾಡಿದ್ರು ಮುಂದಿನ ಮೂಲವೇ ಚ್ಯುತಿಯಲ್ಲಿದ್ದಾಗ ಮತ್ತೆ ಎಲ್ಲ ಮಾಡಿ ಏನು ಪ್ರಯೋಜನ ಆಯಿತು? ಏನು ಮಾಡಲೇ ಇಲ್ಲ, ಪ್ರಯೋಜನ ಇಲ್ಲ. ಅವು ID ಕಾರ್ಡು ಹಾಕ್ಕೊಂಡೇ ಸ್ನಾನ ಮಾಡಿದ್ದಂತೆ. ಮಡಿ ಆಯ್ತಾ ಕೇಳಿದ? ಅದೆಂತ ಪ್ಲಾಸ್ಟಿಕ್ ಅಲ್ಲೋ? ಹೌದು. ಫೈಬರೆಲ್ಲ ಉಂಟಲ್ಲ. ಮತ್ತು ಅದು ಮಡಿ ಆಗೋದು, ಅದು ತೆಗೆದಿರಬೇಕಲ್ಲ ನೀನು. ಅಯ್ಯ ನಾನು ಮುಳುಗುವಾಗಲೂ ದೇವರಿಗೆ ಗೊತ್ತಾಗಲಿಂದ ID ಕಾರ್ಡ್ ಹಾಕಿ ಮುಳುಗಿದ್ದು. ಅದು ದಂಡೆಯಲ್ಲಿಟ್ಟರು ದೇವರಿಗೆ ಗೊತ್ತಾಗ್ತದೆ ಮುಳುಗಲಿಕ್ಕೆ ಯಾರು ಹೋದದ್ದು ಅಂತ. ಅದು ಪ್ರಧಾನ ಅಲ್ಲಿಡಬೇಕಾದ್ದು. ಯಾರು ಎಲ್ಲಿ ಅದು ಮೇಲೆ ಬರದಿದ್ದರೆ ಅವರಿಗೆ ಗೊತ್ತಾಗ್ತದೆ ಯಾರು ಹೋಗಿದ್ದಾರೆ ಅಂತ. ಒಟ್ಟಿಗೆ ಹೋಗಿಬಿಟ್ರೆ ಗೊತ್ತಾಗೋದು ಹೇಗೆ? ಆದ್ದರಿಂದ ನಮ್ಮದು ಮೈಲಿಗೆ ಒಟ್ಟಿಗೆ ಸಂಪ್ರದಾಯ ಆದರೆ, ಕದ್ದದರ ಜೊತೆಯಲ್ಲಿ ಮಾಲಿನ ಪೂಜೆ ಆದರೆ ಪೂಜೆ ಫಲ ಅವನಿಗೆ ಹೋಗೋದಿಲ್ವ? ಪ್ರಯೋಜನ ಆಗಲಿಲ್ಲ.
ಕೇಳಿ ನೋಡುವ, ಯಾರ ಹತ್ರ ಆದರೂ ಬೇಡಿ ನೋಡುವ. ಹಾಗೆ ಒಂದೊಮ್ಮೆ ಹಠದಲ್ಲಿ ಮಾಡಲಿಕ್ಕೇ ಬೇಕಾದರೆ ಇನ್ನೊಬ್ಬರ ಹತ್ರ ಕೇಳಿ ಬೇಡಿ ನೋಡುವುದಪ್ಪ, ಕದ್ದು ಮಾಡಲಿಕ್ಕೆ ಹೋಗುವ. ಆದ್ದರಿಂದ ಕದ್ದ ಮೇಲಿನ ಪುಣ್ಯ ಪೂಜೆ ಪುನಸ್ಕಾರದ್ದು ಬೇಸಿಕ್ಕೆ ಹಾಳಾದ್ದರಿಂದ ಪ್ರಯೋಜನ ಇಲ್ಲ, ಮೂಲವೇ ಚ್ಯುತಿಯಲ್ಲಿ ಬರ್ತದೆ. ಹೀಗೆ ಬಹಳ ಸುಂದರವಾಗಿ ಸ್ಥೇಯವರ್ಜನಂ. ಇದು ಸರ್ವವ್ರತೇಶ್ವಯಂ ಧರ್ಮ ಸಾಮಾನ್ಯ ದಶದಾಸ್ವ್ರತಃ. 10 ಒಟ್ಟು ಮಾಡಿ ಹೇಳಿದ್ದೇನೆ ಹೇಳ್ತಾರೆ. ಇದು ಎಲ್ಲ ವ್ರತಕ್ಕೂ ಕಾಮನ್. ಇದರಲ್ಲಿ ಬಿಟ್ಟು ಕೊಡಲಿಕ್ಕೆ, ಹೆಚ್ಚು ಕಮ್ಮಿ ಮಾಡಲಿಕ್ಕೆ, ಇಲ್ಲ ಆಗಲಿಕ್ಕೆ, ಏನಾದರೂ ಕಮ್ಮಿ ಮಾಡಲಿ ಹೇಳಲಿಕ್ಕಿಲ್ಲ. 10 ಎಂದರೆ ಪೂರ್ತಿ ಅಂತ ಅರ್ಥ. ಇನ್ಸರ್ಟ್ ಮಾಡಿ ಒಟ್ಟು ಮಾಡಿ ತೋರಿಸಿಕೊಡು. ಅದನ್ನು ಬೇರೆಯನ್ನು ಕ್ಲಬ್ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ಒಟ್ಟು ಮಾಡಿಕೊಂಡಾಗ 10, 18, 19 ಆಗುವುದನ್ನು ತೋರಿಸಿಕೊಟ್ಟಿದ್ದೇನೆ ಟೋಟಲಿ. ನೆಕ್ಸ್ಟ್